ಈಗ ಮಾಡೋದು. ಈಗ ನಾನು ಮಾಡಿದ ಕೆಲಸನೂ ಅಷ್ಟೇ. ಇದು ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ವಿಶ್ವದಲ್ಲಿ ಚೇಂಜಸ್ ಆಗಬೇಕಾಗಿದೆ. ಬಹಳಷ್ಟು ನನ್ನ ವಿಜ್ಞಾನ ಅಥವಾ ಆವಿಷ್ಕಾರಗಳು ಯಾವುದಾದ್ರೂ ಇದ್ದರೆ ಪಶ್ಚಿಮ ಘಟ್ಟ, ಜಲ ನೆಲದ ಬಗ್ಗೆನೇ ನಿಮ್ಮದು ಇದು, ಮತ್ತು ಬೆಂಗಳೂರು. ನಮ್ಮ ನಿರಂಜನ್ ಅವ್ರು ಮಾತಾಡ್ತಾ ಗಾಂಧೀಜಿನ ಸ್ಮರಿಸ್ಕೊಂಡ್ರು. ಸಹಜ, ಗಾಂಧೀಜಿ ಅವರು ಹೇಳಿದರು ಸುರಾಜ್ಯ ಅಂತ. ಸುರಾಜ್ಯ ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶದ ಜಲ ನೆಲದಲ್ಲಿ ಯಾವುದೇ ರೀತಿ ಏರ್ಪೇರುಗಳಾಗ್ತಾ ಇರಲಿಲ್ಲ. ಸುರಾಜ್ಯ ಅನ್ನೋದೇನು? ಸ್ಥಳೀಯರಿಂದ ಆ ಸ್ಥಳದಲ್ಲಿ ಸಿಕ್ಕುವ ಜಲ ನೆಲನ ನಿರ್ವಹಣೆ ಮಾಡೋದು. ಆದರೆ ಅನಾಹುತ ಆಗಿದ್ದು ನಮ್ಮ ಕಲೋನಿಯಲ್ ರೂಲರ್ಸ್ ಬಂದು ನಮ್ಮ ಇಂಡಿಯಾಗೆ. ಅವರ ಇದು ಏನು ಅಂದರೆ ನಮ್ಮಲ್ಲಿದ್ದ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗೋದು. ಅದಕ್ಕೋಸ್ಕರ ಅವರು ನಮ್ಮ ಕೆರೆಗಳನ್ನು, ಕುಂಟೆಗಳನ್ನೆಲ್ಲ ಹಾಳು ಮಾಡಿದ್ರು. ಪೈಪ್ ಮೂಲಕ ನೀರನ್ನು ಹರಿಸೋ ಒಂದು ದೊಡ್ಡ ಕಾರ್ಯಕ್ಕೆ ಅವ್ರು ಕೈ ಹಾಕಿದ್ರು. ನಮಗೇನೋ ಸ್ವತಂತ್ರ ಬಂದು 75 ವರ್ಷ ಆಯಿತು. ಆದರೆ ಕಲೋನಿಯಲ್ ಮೈಂಡ್ ಸೆಟ್ ನಮ್ಮ ಬ್ಯೂರೋಕ್ರಾಟ್ಸಿಂದ ಅದರಲ್ಲಿ ಕಾರ್ಯಾಂಗದಲ್ಲಿ ಇನ್ನೂ ಜೀವಂತವಾಗಿದೆ. ಅದೇ ದುರಂತ. ಅದನ್ನು ನಾವು ಹೋಗಲಾಡಿಸ್ಬೇಕಾಗಿದೆ. ಈಗ ನಾನು ಸಂಕ್ಷಿಪ್ತವಾಗಿ ಬೆಂಗಳೂರಿನಲ್ಲಿರುವ ನೀರಿನ ಬವಣೆ ಬಗ್ಗೆ ಮಾತಾಡಬೇಕಾದ್ರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಕೆರೆಗಳಿದೆ. ಈ ಕೆರೆಗಳಿದ್ದಾಗ ಕೆರೆಯ ಸುತ್ತಮುತ್ತ ಇರುವ ಬಾವಿಗಳಲ್ಲಿ ಅಂತರ್ಜಲ ಬಹಳ ಒಳ್ಳೆಯ ಲೆವೆಲಲ್ಲಿರೋದು ನಮ್ಮ ಕಂಡು ಬಂದಿದೆ. ಎಲ್ರಿಗೂ ಗೊತ್ತಿರೋದು, ಹಿರಿಯರಿಗೆಲ್ರಿಗೂ ಗೊತ್ತಿರೋ ವಿಷಯ. ಎಷ್ಟು ಕೆರೆಗಳಿದೆ, ಅದ್ರದ್ದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡಿ ನಾವು ಯಾವುದೇ ಒಂದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಇಂತಹ ವಿಷಯಗಳು ನಮ್ಮವರಿಗೆ ಸಿಕ್ಕಿದಾಗ ನಮ್ಮ ಡಿಸಿಷನ್ಸು ಬಹಳ ಎಫೆಕ್ಟಿವ್ ಆಗಿರುತ್ತೆ ಅಂದ್ಕೊಂಡು ನಾವೊಂದು ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಡೆವಲಪ್ ಮಾಡಿದ್ವಿ. ಅದು ಕನ್ನಡದಲ್ಲಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಂತ ಹೇಳ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಅಂತರ್ಜಾಲದಲ್ಲಿ ಎಲ್ಲಿ ಯಾವ ಕೆರೆ ಇದೆ, ಆ ಕೆರೆಯ ಪರಿಸ್ಥಿತಿ ಏನು ಅನ್ನೋದನ್ನು ನೋಡ್ಬೋದು. ಆ ಕೆರೆಯಲ್ಲಿ ಯಾವ ರೀತಿಯ ಮೀನಿದೆ, ಯಾವ ರೀತಿಯ ಪಾಚಿ ಇದೆ, ಅದನ್ನು ನೀವು ನೋಡ್ಬೋದು. ಅಷ್ಟೇ ಅಲ್ಲ, ಆ ಕೆರೆಗಳನ್ನು ಎಷ್ಟು ನುಂಗಿದ್ದಾರೆ ಆ ವಿಷಯನೂ ನಾವು ಹಾಕ್ತಾ ಇದ್ದೀವಿ. ಯಾರು ನುಂಗಿದ್ದಾರೆ ಅನ್ನೋದನ್ನು ನಾನು ದಾಖಲೆ ಎಲ್ಲ ಮಾಡಿದೆ. ನನ್ನ ಹಿರಿಯರು ಹೇಳಿದ್ರು, ನೀನು ಹಾಕ್ಬಿಟ್ರೆ ನಾವು ಮುಂದೆ ನಿನ್ನನ್ನು ನೋಡ್ತೀವೋ ಇಲ್ವೋ ಅಂತ. ನಾನು ಹೇಳಿದೆ, ಸದ್ಯದಲ್ಲೇ ನಾನು ಹಾಕೋ ಇದರಲ್ಲಿ ಇದ್ದೀನಿ. ಯಾಕಂದರೆ ನಾವು ತೋರಿಸ್ಬೇಕಾಗಿದೆ ಜನತೆಗೆ ನಮ್ಮ ಕೆರೆಯ ನಿರ್ವಹಣೆಯಲ್ಲಿ ಎಷ್ಟು ಅತಂತ್ರಗಳಾಗಿದೆ, ಎಷ್ಟು ಕುತಂತ್ರಗಳಾಗಿದೆ, ಕೆರೆಗಳನ್ನು ಎಷ್ಟು ಜನ ನುಂಗಿದ್ದಾರೆ, ಯಾವ ರೀತಿ ನುಂಗಿದ್ದಾರೆ ಅನ್ನೋದನ್ನು ನಾವು ತೋರಿಸ್ಬೇಕಾಗಿದೆ. ನಮ್ಮ ಎಲ್ಲರ ಮೂಲ ಉದ್ದೇಶ ಏನು? ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು ಮತ್ತು ಶುದ್ಧವಾದ ಪರಿಸರವನ್ನು ಕೊಡೋದು ನಮ್ಮ ಮೂಲ ಉದ್ದೇಶ. ಅದನ್ನು ಮಾಡಬೇಕಾದ್ರೆ ನಾವು ಜಲ ನೆಲ ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಅದನ್ನು ಮಾಡಿದ್ರೆ ನಮ್ಮ ಮಕ್ಕಳಿಗೆ ನೀರು ಸಿಗ್ತದೆ. ಈಗ ಬೆಂಗಳೂರನ್ನ ನೋಡೋಣ. ಬೆಂಗಳೂರಿನ ವಿಸ್ತೀರ್ಣ 740 ಚದರ ಕಿಲೋಮೀಟರ್. ಈ ಪ್ರದೇಶದಲ್ಲಿ 1800ನೇ ಇಸ್ವಿಲಿ ಕೆಂಪೇಗೌಡರ ಕಾಲದಲ್ಲಿ 1452 ಕೆರೆ ಕುಂಟೆಗಳಿತ್ತು. 80% ಹಸಿರಾಗಿತ್ತು. ಅಷ್ಟು ಪರಿಸರ ಚೆನ್ನಾಗಿದ್ದಾಗ ಸಹಜವಾಗಿ ಮೇ ತಿಂಗಳಲ್ಲಿ ಉಷ್ಣಾಂಶ ಬಂದು 14ರಿಂದ 16 ಡಿಗ್ರಿ ಸೆಲ್ಸಿಯಸ್ ಇತ್ತು. ಮತ್ತು ಡಿಸೆಂಬರಲ್ಲಿ ಕೆಲವೊಂದು 3-4 ದಿವಸ 0 ಡಿಗ್ರಿನೂ ಇತ್ತು ಬೆಂಗಳೂರಿನಲ್ಲಿ. ನೀವು ಬೇಸತಿ ತೆಗೆದು ಓದಿದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತೀವಿ. ಆಗ ನಾವು ಆ್ಯಪಲ್ ಬೆಳೀತಾ ಇದ್ವಿ. ಈಗ ಶಿಮ್ಲಾದಲ್ಲೇ ಆ್ಯಪಲ್ ಅಂತೀರ, ನಾವು ಬೆಂಗಳೂರಿನಲ್ಲಿ ಬೆಳೀತಾ ಇದ್ವಿ. ನಮ್ಮ ಹಿರಿಯರು ಬೆಳೀತಾ ಇದ್ರು. ಇವತ್ತೇನಾಗಿದೆ ಅನಾಹುತ? ಬೆಂಗಳೂರಿನಲ್ಲಿ ಏನು ಬೆಳೀತಾ ಇದ್ವಿ? ಕಸದ ಮನೋದಯ ಇರುವ ಮನುಷ್ಯರು. ಅಷ್ಟೇ ದುರಂತದ ಇದು. ಈಗ ಬೆಂಗಳೂರಿನಲ್ಲಿರುವ ಕೆರೆಗಳು ಎಷ್ಟು? 193. ಹಸಿರು ಎಷ್ಟಿದೆ? 4% ಕಡಿಮೆ ಇದೆ. ನಮ್ಮ ಮಿನಿಸ್ಟ್ರಿ ಅವ್ರು ಏನು ಹೇಳ್ತಾರೆ, ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್,
33% ಹಸಿರಿರಬೇಕು ಯಾವುದೇ ಪ್ರದೇಶದಲ್ಲಿ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರಿನಲ್ಲಿ 3% ಇಲ್ಲ. ಇದು ದುರಂತವಲ್ಲದೆ? ಹಸಿರು ಸಾಕಷ್ಟು ಇಲ್ಲದಿರೋದರಿಂದ ಆಮ್ಲಜನಕದ ಕೊರತೆಯೂ ಇದೆ. ಕೆಲವೊಂದು ಹಿರಿಯರು ಆಕ್ಸಿಜನ್ ಸಿಲಿಂಡರ್ ಉಪಯೋಗಿಸ್ತಾರೆ. ಗಾರ್ಡನ್ ಸಿಟಿಯಾದ ಬೆಂಗಳೂರಿನಲ್ಲಿ ಆಮ್ಲಜನಕದ ಕೊರತೆ ಇರಲಿಲ್ಲ 70ರ ದಶಕದಲ್ಲಿ. ಇವತ್ತು ಆಮ್ಲಜನಕದ ಕೊರತೆ, ಅದ್ರ ಜೊತೆಗೆ ನೀರಿನ ಕೊರತೆ. 45% ನಮ್ಮ ನೀರಿನ ಡಿಮ್ಯಾಂಡು ಅಂತರ್ಜಲದಿಂದ ಆಗ್ತದೆ. ಮಿಕ್ಕಿದ 55% ನಮ್ಮ ಕಾವೇರಿಯಿಂದ ಸಿಗುತ್ತೆ. ಯಾರೋ ಮಹನೀಯರು ಹೇಳಿದ್ರಂತೆ, ಕಾವೇರಿಯಲ್ಲಿ ಬಹಳಷ್ಟು ನೀರಿದೆ, ನಾವು ಬೆಂಗಳೂರಿಗೆ 2600 ಮಿಲಿಯನ್ ಲೀಟ್ರ್ ಕೊಡ್ತೀವಿ ಅಂತ. ನಾನಿವತ್ತು ಬರುವಾಗ ನಾನು ಅದು ಎಲ್ಲ ನೋಡಿ ಬಂದೆ. ಆ ಮಹನೀಯರನ್ನು ಭೇಟಿ ಆದಾಗ ಅವ್ರಿಗೆ ಹೇಳೋಣ ಎಲ್ಲಿದೆ ನೀರಿದೆ. ಯಾಕಂದರೆ 40 ತಾಲೂಕಲ್ಲಿ 39 ತಾಲೂಕಲ್ಲಿ ಬರದ ಪರಿಸ್ಥಿತಿ, ನೀರಿಲ್ಲ ಅಂತ ಪೇಪರ್ನಲ್ಲಿ ರಿಪೋರ್ಟ್ ಆಗುತ್ತೆ. ಬಟ್ ಅವರು ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತ್ಕೊಂಡು 2600 ಲೀಟ್ರ್ ನಾನು ಬೆಂಗಳೂರಿನವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಕಣ್ಣೊಸೋ ತಂತ್ರಗಳು. ನಮ್ಮ ಜನಕ್ಕೆ ಆಗ ಒಳ್ಳೇದಾಗಿ ಮಾತಾಡಿದ್ರೆ ಅವರೆಲ್ಲ ಒಪ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾರೆ. ಆವತ್ತಿನ ದಿವಸ ನಾನು ಹೇಗೋ ರನ್ ಮಾಡಿದ್ದೀನಿ ಅನ್ನೋದೊಂದು ಮನೋದಯ ನಮ್ಮ ಯೂತ್ಗಿದೆ. ಕೆಂಪೇಗೌಡರ ಕಾಲದಲ್ಲಿ ನಮ್ಮ ನಗರ ಕಟ್ಟಿದಾಗ ನಗರಕ್ಕೆ ಕೋಟೆ ಇತ್ತು, ಜನಕ್ಕೆಲ್ಲ ಸುರಕ್ಷತೆ ಸಿಕ್ಕಲಿ ಅಂತ. ಕೋಟೆಯ ಹತ್ತಿರನೇ ನೀರಿನ ಇದೆ. ಈಗಿನ KR ಮಾರ್ಕೆಟ್ ಅಥವಾ ಟೌನ್ ಹಾಲ್ ಪ್ರದೇಶ ಏನು ನೋಡ್ತೀರ, ಅದರ ಹಿಂದೆ ಕೆರೆಯ ಪ್ರದೇಶವಾಗಿತ್ತು. ಇಂದು ಕೆರೆ ನೋಡಿದ ತಕ್ಷಣ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ನಾವು ಯೋಚನೆ ಮಾಡ್ತೀವಿ. ಎಷ್ಟು ನುಂಗಣ್ಣ, ಎಷ್ಟು ದೊಡ್ಡವರಾಗೋಣ ಅಂತ. ನಮ್ಮ ಬೆಂಗಳೂರಿನ ಟೋಪೋಗ್ರಫಿ ನೋಡಿದಾಗ ಅಂಡ್ಯುಲೇಟಿಂಗ್ ಟೆರೈನ್ ಅಂತೀವಿ. ಅಲ್ಲಿ ನದಿ ಹರಿದೋಗ್ತಾ ಇತ್ತು, ಚೆರಿ ಹರಿದೋಗ್ತಾ ಇತ್ತು. ನಮ್ಮ ಹಿರಿಯರು ಏನು ಮಾಡಿದ್ರು, ಅಲ್ಲಲ್ಲೇ ಬಂಡ್ಸ್ ಹಾಕ್ಬಿಟ್ಟು ಅಣೆಕಟ್ಟೆ ಕಟ್ಟಿ ಅದನ್ನು ಕೆರೆಯಾಗಿ ಪರಿವರ್ತನೆ ಮಾಡಿ ಅಲ್ಲಿಗೆ ಬೇಕಾದ ನೀರಾವರಿಗೆ ಮತ್ತು ಕುಡಿಯಕ್ಕೆ ಬೇಕಾದ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ 1800 ಆ ಟೈಮಲ್ಲಿ ಆಯಿತು. ಇವತ್ತು ಆ ಇಂಟರ್ ಕನೆಕ್ಟಿವಿಟಿ ಬಿಟ್ವೀನ್ ದ ಲೇಕ್, ಅಂದರೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗುವ ರಾಜಕಾಲುವೆಯನ್ನು ನುಂಗಿದ್ದಾರೆ. ಯಾರ್ಯಾರು ನುಂಗಿದ್ದಾರೆ ಅನ್ನೋದನ್ನು ನಾನು ನೋಡಿದಾಗ ಎಲ್ಲರೂ ಇದ್ದಾರೆ. ನಮ್ಮ ಸಮಾಜದಲ್ಲಿರುವ ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಹೊರಗಡೆ ತೋರಿಸ್ಕೊಳ್ಳೋ ಮುಖವಾಡ ಹಾಕ್ಕೊಂಡಿರೋ ವ್ಯಕ್ತಿಗಳೆಲ್ಲ ಅಲ್ಲಿದೆ. RR ನಗರದಲ್ಲಿ ಒಬ್ಬ ಫಿಲ್ಮ್ ಹೀರೋ, ಮತ್ತೆ ಈಗ ತಾನೇ ಶಾಂತಕುಮಾರ್ ಅವ್ರು ಹೇಳಿದ್ರು ಮಂತ್ರಿ ಇಮಾನ್. ಅದ್ರ ಹಿಂದೆ ಯಾರ್ಯಾರಿದ್ದಾರೆ ನೋಡಿದಾಗ ನಿಮಗೆಲ್ಲ ಚಿತ್ರಣ ಸಿಗ್ತದೆ. ಈಗ ಕೆರೆಗಳು ಯಾಕೆ ಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಂಡು, ಕೆರೆಗಳಿಂದ ಮೀನು ಸಿಕ್ಕತ್ತೆ, ಬಟ್ಟೆ ಒಗಿತಾರೆ, ಅಂತರ್ಜಲ ವೃದ್ಧಿ ಆಗುತ್ತೆ, ಆಕಳಿಗೆ ಬೇಕಾದ ಆಹಾರ ಸಿಕ್ಕತ್ತೆ, ಮತ್ತು ಕೆರೆಯಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಅಂತರ್ಜಲ ವೃದ್ಧಿ ಆಗುತ್ತೆ, ಮೈಕ್ರೋ ಕ್ಲೈಮೇಟ್ ಮಾಡ್ರೇಷನ್ ಆಗುತ್ತೆ, ಮತ್ತು ಕೆರೆಯಿಂದ ರಿಕ್ರಿಯೇಷನ್ನು ಆಗುತ್ತೆ. ಎಷ್ಟು ಆಗ್ಬೋದು ಅನ್ನೋದನ್ನು ನಾವೊಂದು ಅಂದಾಜು ಮಾಡಿದಾಗ, ಎಲ್ಲಿ ಕೆರೆಗಳಿರ್ತವೋ ಅಲ್ಲಿ ಅಂತರ್ಜಲ 100 ಅಡಿಗಿಂತ ಕಡಿಮೆ ಸಿಗ್ತಾ ಇತ್ತು. ಕೆರೆಯನ್ನು ತೆಗೆದ 5-6 ವರ್ಷದಲ್ಲಿ ಅಂತರ್ಜಲ 600 ಅಡಿ ಹೋಗಿತ್ತು. ಇವತ್ತು ಅದೇ ಪ್ರದೇಶದಲ್ಲಿ 1800 ಅಡಿ ಕೆಳಗೆ ಹೋಗಿದ್ದಾರೆ, ನಮಗೆ ನೀರು ಸಿಗ್ತಾ ಇಲ್ಲ. ಆದರೆ ನಾವು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ದೀವಿ. ಇದು ದುರಂತ. ಈಗ ಕೆರೆಯಿಂದ ನಮಗೆ ಸಿಕ್ಕೋ ಆದಾಯ ಏನು ಅನ್ನೋ, ಯಾಕಂದರೆ ಪ್ರತಿಯೊಬ್ಬರು ನಾನು ಭೇಟಿ ಆದಾಗೆಲ್ಲ ನನ್ನನ್ನು ಕೇಳೋದು ನಿಮ್ಮ ಆದಾಯ ಏನು ಅಂತ. ವಿಜ್ಞಾನಿ ಆದಾಯ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ನಮ್ಮದು ಒಂಥರ ಸಿಂಪಲ್ ಲೈಫ್. ಆದಷ್ಟು ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೇನೆ, ಯಾರಿಗೂ ಗೊತ್ತಾಗಲ್ಲ ನಾನೊಬ್ಬ ವಿಜ್ಞಾನಿ ಅಂತ. ಯಾಕಂದರೆ ಇಲ್ಲಿ ಬಂದಾಗಲೂ ಯಾರಿಗೂ ಗೊತ್ತಾಗಿರಲಿಲ್ಲ. ಕೆರೆಯಲ್ಲಿ ಸಿಕ್ಕುವ ಆಹಾರದ ಪದಾರ್ಥಗಳಿರ್ಬೋದು, ಮೀನು ಎಲ್ಲ ಇದು ನೋಡಿದಾಗ ಕೆರೆಯು ಪರಿಶುದ್ಧವಾಗಿದ್ದರೆ, ಯಾವುದೇ ರೀತಿ ಪ್ರದೂಷಣ ಇದ್ದಾಗ ಒಂದು ದಿವಸಕ್ಕೆ 1 ಎಕರೆ ಪ್ರದೇಶದಲ್ಲಿ, 1 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ದಿವಸಕ್ಕೆ 10,500 ಆದಾಯ ಇದೆ. ಅದೇ ಕೆರೆ ಪ್ರದೂಷಣ ಆದಾಗ ಆ ಕೆರೆಯಲ್ಲಿ ಸಿಕ್ಕುವ ಆದಾಯ 20 ರೂಪಾಯಿ. ಈ ಕೆರೆ
ಒಂದು ಪ್ರದ್ಯೂಷಣ ಆದಾಗ ಯಾರ್ಯಾರಿಗೆ ತೊಂದರೆ ಆಗುತ್ತೆ? ಕೆರೆಯ ಸುತ್ತಮುತ್ತ ಇರುವ ರೈತರಿಗೆ, ಮೀನುಗಾರರಿಗೆ, ಬಟ್ಟೆ ಒಗೆಯುವ ಡೋಬಿ ಜನಾಂಗಕ್ಕೆ, ಮತ್ತೆ ಅಲ್ಲಿ ಅಭ್ಯಾಸ ಮಾಡುವ ನನ್ನಂಥ ವಿಜ್ಞಾನಿಗಳು. ಕೆರೆಯನ್ನು ಹಾಳು ಮಾಡ್ತಾ ಇರೋರು ಯಾರು? ಕೆರೆಯ ಬಗ್ಗೆ ತಿಳಿದುಕೊಳ್ಳುವ ಜನ ಬಹಳಷ್ಟು ಮಂದಿ ಇದ್ದಾರೆ. ಕ್ರಮೇಣ ನಾನು ಅವ್ರ ಬಗ್ಗೆ ಚಿತ್ರವನ್ನು ಕೊಡ್ತೇನೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೆರೆಗಳಿದೆ ಅನ್ನೋದನ್ನು ನಾವು ಮ್ಯಾಪ್ ಮಾಡಿದಾಗ 39,000 ಕೆರೆಗಳು, ಕೆರೆ ಕುಂಟೆಗಳು ನಮ್ಮ ರಾಜ್ಯದಲ್ಲಿ. ಆ ಕೆರೆಯಲ್ಲಿ ಬರುವ ಆದಾಯದಿಂದ ಕೆರೆಯ NPV ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಇರ್ಬೋದು ಅಂತ ನಾವು ಅಂದಾಜು ಹಾಕಿದಾಗ 7,300 ಬಿಲಿಯನ್ ರುಪೀಸ್ ಅನ್ನೋದು ನಮಗೆ ತಿಳಿದು. ಪ್ರತಿ ವರ್ಷ ಈ ಕೆರೆಯಿಂದ ನಮ್ಗೆ ಆಗ್ತಾ ಇರೋ ಆದಾಯ ಇರಬಹುದು ಅದೊಂದು 280ರಿಂದ 300 ಬಿಲಿಯನ್ ರುಪೀಸ್ ಪ್ರತಿ ವರ್ಷ ನಮಗೆ ಸಿಗ್ತಾ ಇದೆ. ಈಗ ಕೆರೆಗಳಿಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅನಾಗರಿಕ ನಗರೀಕರಣ, ಅನ್ಪ್ಲಾನ್ಡ್ ಇರೆಸ್ಪಾನ್ಸಿಬಲ್ ಅರ್ಬನೈಸೇಷನ್ ಇಸ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್. ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕಂತ ಒಬ್ಬ ಮಹನೀಯರು ಹೇಳೋದು. 90ರ ದಶಕದಲ್ಲಿ ನಾನು ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡುವಾಗ ಆಗ ಪರವಾಗಿಲ್ಲ, ನಮ್ಮ ದೇಶ, ನಮ್ಮ ಬೆಂಗಳೂರು ಸಿಂಗಾಪುರ ಆಗುತ್ತೆ ಅಂತ ನನಗೂ ಖುಷಿ ಆಯಿತು. ನಂದು ವಿದ್ಯಾಭ್ಯಾಸ ಮುಗಿದು ನಾನು ಏರ್ಪೋರ್ಟಿಗೆ ಹೋಗೋಕ್ಕೆ ಶುರು ಆದಾಗ ನನಗೆ ಆಗ ಅರ್ಥ ಆಯಿತು ಬೆಂಗಳೂರು ಸಿಂಗಾಪುರ ಆಗಿದೆಯಾ ಇಲ್ವಾ ಅಂತ. ನಾವು ಏರ್ಪೋರ್ಟ್ಗೆ ಹೋಗೋ ಜಾಗದಲ್ಲಿ ಒಂದು ಸಿಂಗಾಪುರ ಅನ್ನೋ ಒಂದು ಹಳ್ಳಿ ಇದೆ. ಹಿಂದೆ ಅಲ್ಲಿ ಘನತ್ಯಾಜ್ಯನ ನಿರ್ವಹಣೆ ಮಾಡುವ ಒಂದು ಇದು ಅಥವಾ ಘನತ್ಯಾಜ್ಯನ ಅಲ್ಲಿ ಹಾಕೋ ಒಂದು ಇದು. ಈಗ ಇಡೀ ಬೆಂಗಳೂರನ್ನೇ ನಾವು ಘನತ್ಯಾಜ್ಯ ಇರುವ ಬೆಂಗಳೂರು ಮಾಡಿಬಿಟ್ಟಿದ್ವಿ. ಬೆಂಗಳೂರೇ ಸಿಂಗಾಪುರ ಆದ ಸಿಂಗಾಪುರ್ ಅಲ್ಲ, ಸಿಂಗಾಪುರ. ಅದು ದುರಂತ. 68% ಹಸಿರಿದ್ದ ಬೆಂಗಳೂರು 70ರ ದಶಕದಲ್ಲಿ 8%ಗಿಂತ ಕಡಿಮೆ ಕೆಂಪು ಪ್ರದೇಶ ಅಂದರೆ ಬಿಲ್ಡಿಂಗ್ ಇದು. ಇವತ್ತು ನೋಡಿದ್ರೆ 2020ರಲ್ಲಿ 23ರಲ್ಲಿ 86% ಅಷ್ಟು ಕೆಂಪಾಗಿದೆ. ಇನ್ನು ಎಷ್ಟು ಕೆಂಪು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ? ಜನಕ್ಕೆ ನೀರು ಮತ್ತು ಆಕ್ಸಿಜನ್, ಆಮ್ಲಜನಕ ಇಲ್ಲದೆ ಇರುವ ನಗರ ಮಾಡಿ ಏನು ಪ್ರಯೋಜನ? ನಾವು ಡೆವಲಪ್ಮೆಂಟ್ ಅಂತ ಹೇಳಿ ಯಾವಾಗಲೂ ಒಂದು ಇದು ಆ ಪಾತ್ರ ತಗೊಳ್ತಾ ಇದ್ದೀವಿ. ಅದರಿಂದ ಯಾರಿಗೆ ಪ್ರಯೋಜನ ಆಗ್ತದೆ? GDP ಜಾಸ್ತಿ ಆಗಬೇಕು ಅಂದರೆ ನನ್ನ ಹತ್ರ ದುಡ್ಡಿದ್ದರೆ ಏನು ಪ್ರಯೋಜನ? ಕುಡಿಯೋಕ್ಕೆ ನೀರು ಇಲ್ಲದೆ ಹೋದರೆ, ನಮ್ಮ ಮಕ್ಕಳಿಗೆ ಉಸಿರಾಡೋಕ್ಕೆ ಆಮ್ಲಜನಕ ಇಲ್ಲದೆ ಹೋದರೆ ಅಂಥ ಡೆವಲಪ್ಮೆಂಟ್ ನಮ್ಗೆ ಯಾಕೆ ಬೇಕಿದೆ? ಇದನ್ನು ನಾವು ಕೇಳಬೇಕಾಗಿದೆ. ಇದಕ್ಕೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ನೋಡಿ, ಕ್ರಮೇಣ ನಾವು ಮಾಡೋ ಒಂದೊಂದು ದುರಂತದಿಂದ ಹ್ಯಾಕ್ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ 1973ರಲ್ಲಿ 68% ಹಸಿರಿದ್ದ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ವಿ. 90ರ ದಶಕದಲ್ಲಿ ಕೈಗಾರಿಕೀಕರಣ ಆಯಿತು, ಇಂಡಸ್ಟ್ರಿಯಲೈಸೇಷನು. ಇಲ್ಲಿ ಪೀಣ್ಯ ಮತ್ತು ಕೋರಮಂಗಲ ಅಲ್ಲಿ ಚೇಂಜಸ್ ಆಯಿತು. 2000ರ ದಶಕದಲ್ಲಿ ನಮ್ಮ ಮೂರ್ತಿಯವರು, ವಿಪ್ರೋದವರು ಅವರೆಲ್ಲ ಹೊರಗಡೆ ಸುತ್ತಮುತ್ತ ಪ್ರದೇಶದಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರು, ಅಲ್ಲೂ ಚೇಂಜಸ್ ಆಗೋಕ್ಕೆ ಶುರುವಾಯಿತು. ನಂತರ ಇಂಟೆನ್ಸಿಫಿಕೇಶನ್ ಸ್ಟಾರ್ಟ್ ಆಯಿತು 2006-2009. ಇಂದಿನ ಬೆಂಗಳೂರಿನ ಚಿತ್ರಣ ಇದು. ಆಮ್ಲಜನಕ ಕೊರತೆ ಇರುವ ಬೆಂಗಳೂರು, ಅಂತರ್ಜಲದಲ್ಲಿ ನೀರಿಲ್ಲದ, ಹೃದಯವಿಲ್ಲದ ಜನ. ಆಕ್ಸಿಡೆಂಟ್ ಆದಾಗ ಹೆಲ್ಪ್ ಮಾಡಬೇಕನ್ನೋ ಒಂದು ಮನೋದಯ ಇಲ್ಲದ ಬೆಂಗಳೂರಿನ ಜನ. ಇದು ದುರಂತ. ಬೇಗ ಮಾಡ್ಕೊಳ್ಬೇಡಿ. ಸತ್ಯ ಯಾವಾಗಲೂ ಕಾರವಾಗಿ ಅನಿಸುತ್ತೆ. ಬಹಳ ಬುದ್ಧಿವಂತರು ಹೇಳ್ತಾರೆ, ಎಷ್ಟು ಸತ್ಯ ಮಾತಾಡಿ, ಪ್ರಿಯವಾದ ಸತ್ಯ ಮಾತಾಡಿ, ಅಪ್ರಿಯವಾದದನ್ನು ಮಾತಾಡಬೇಡಿ ಅಂತ ಹೇಳ್ತಾರೆ. ನನ್ನ ಮನೆಯಿಂದ ಹೊರಡುವಾಗ ನಮ್ಮ ಹಿರಿಯರು ನನಗೆ ಹೇಳಿ ಕಳಿಸ್ತಾರೆ, ಆದಷ್ಟು ನೀನು ಅಪ್ರಿಯವಾದ ಸತ್ಯನ ಹಾಕ್ಬೇಡ, ಯಾಕಂದರೆ ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ನಾನು ಯಾವಾಗಲೂ ಮನೆಯಿಂದ ಹೊರಗಡೆ ಬರುವಾಗ ಹೇಳ್ಬಿಟ್ಟು ಬರ್ತೀನಿ, ಅಕಸ್ಮಾತ್ ನಾನೇನಾದ್ರು ಮನೆಗೆ ಬರದೇ ಹೋದರೆ ಯೋಚನೆ ಮಾಡಬೇಡಿ. ಹಾಗಿತ್ತು ಮುಂದಿನ ಯುವಕರು, ಮಕ್ಕಳು ನೋಡ್ಕೊಳ್ತಾರೆ ಹೇಗೆ ಇದು ಮಾಡಬೇಕು ಅಂತ. ಆ ಮನೋದಯ ಇರೋ ವಿಜ್ಞಾನಿಗೆ ಯಾವುದೇ ರೀತಿಯ ಹೆದರಿಕೆ ಇಲ್ಲ. ಒಬ್ಬ ವಿಜ್ಞಾನಿನ ಯಾವುದೇ ಒಂದು ಪ್ರದೇಶದಲ್ಲಿ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ಇದು ನಮ್ಮ ಬೆಂಗಳೂರಿನಲ್ಲಿಲ್ಲ. 3 ಬಾರಿ ನನ್ನ ಮೇಲೆ ಅಟ್ಯಾಕ್ ಆಗಿದೆ.
ಒಂದು ಬಾರಿ ನಾನು ಕೋಲಾರದಲ್ಲಿ ಕಲ್ಮಶದ ನೀರು ಕೊಡೋ ಬಗ್ಗೆ ಅಭ್ಯಾಸ ಮಾಡಿ ರಿಪೋರ್ಟ್ ಕೊಟ್ಟಾಗ ಸಂತೋಷ್ ಹೆಂಡೆ ಕಮಿಟಿಯಲ್ಲಿ ನಾನು ಜೊತೆಗೆ ಹೋದಾಗ ಹೆಸರು ಟವಲ್ ಹಾಕೊಂಡ 100 ಜನ ಬಂದವರು ನನ್ನನ್ನು ಅಟ್ಯಾಕ್ ಮಾಡಿ, ಎಲ್ಲ ರೈತರು ಅಂತ ಹೇಳಿ ಮುಖವಾಡ ಹಾಕೊಂಡು ಬರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಕೈ ತುಂಬ ಉಂಗುರಗಳು ಹಾಕಿರೋ, ಇದು ನಮ್ಮ ಸ್ತ್ರೀಯರು ಇದು ಮಾಡಲ್ಲ ಅಂತಹ ಸರಗಳು, ಚಿನ್ನ ಸರಗಳು. ಅವರು ಹೇಗೆ ರೈತರಾಗಿದ್ರು ಅಂತ ನನಗೂ ಅರ್ಥ ಆಗಲಿಲ್ಲ. ಒಬ್ಬ ಆ ಮುಖವಾಡ ಹಾಕಿರೋ ವ್ಯಕ್ತಿ ಹೇಳ್ತಾನೆ, ನೀನು ಇವತ್ತೆಲ್ಲ ಹೇಗೆ ಹೋಗ್ತೀಯ ವಾಪಸ್ಸು, ನಿನ್ನ ತಲೆ ಕೆಳಗೆ ಮಾಡಿ ಮರ ಕಟ್ಟಾಕಿ ನೋಡ್ಕೊಳ್ತೀನಿ. ಆಯ್ತಪ್ಪ ನೋಡ್ಕೊ ಅಂತಂದೆ. ಬಟ್ ಅಷ್ಟರಲ್ಲೇ ನನ್ನ ಸುತ್ತಮುತ್ತ ನನ್ನ ವಿದ್ಯಾರ್ಥಿಗಳಿದ್ರು. ಆ ಸ್ಥಳದ ಕೆಲವು ವ್ಯಕ್ತಿಗಳು ನನ್ನ ಜೊತೆ ಸುತ್ತ ಒಂದು ರಿಂಗ್ ಥರ ಮಾಡಿ ಆವತ್ತು ನನ್ನನ್ನು ಸೇವ್ ಮಾಡೋದು. ಇದು ದುರಂತ. ಈಗ 55% ಅಷ್ಟು ನಾವು ನಗರೀಕರಣ ಮಾಡಿದ್ವಿ, 78% ಅಷ್ಟು ಹಸಿರು ಕಳ್ಕೊಂಡಿದ್ದೀವಿ, 79% ಅಷ್ಟು ಕೆರೆಕುಂಟೆಗಳನ್ನು ಕಳ್ಕೊಂಡಿದ್ದೀವಿ. ಇನ್ನು ಎಷ್ಟು ಕೆರೆಕುಂಟೆಗಳು ನಾವು ಕಳ್ಕೊಳ್ಬೇಕಾಗಿದೆ? ಇಂತಹ ನಗರೀಕರಣ ನಗರ ಬೇಕಾಗಿದೆಯಾ? ನಾವು ಯಾಕೆ ಕೇಳ್ತಾ ಇಲ್ಲ? ಇಂತಹದ್ದು ರಿಯಾಲಿಟಿ ಶೋಸ್ ಅಲ್ಲೂ ಬರಬೇಕಾಗಿದೆ. ನಮ್ಮ ಮುಖ್ಯಮಂತ್ರಿ ಅವರು ಮಾಡುವ ಕೆಲವೊಂದು ರಿಯಾಲಿಟಿ ಶೋ, ನಾನು ಮನೆ ಊಟ ಮಾಡೋ ಸಮಯದಲ್ಲಿ ಅವರು ಬರ್ತಾರೆ ನಮ್ಮ ಮನೆಗೆ ಟಿವಿ ಮೂಲಕ. ನಾನು ಯೂಶಲಿ ಟಿವಿ ಜಾಸ್ತಿ ನೋಡಲ್ಲ, ಯಾಕಂದ್ರೆ ನಾನು ಟಿವಿ ರಾಮಚಂದ್ರ. ಬಟ್ ಅದು ಒಂದು ಎಪಿಸೋಡ್ ಬಂದಾಗ ಅಲ್ಲೊಂದು ಮಗು ಸಿಹಿ ಅಂತ ಒಂದು ಮಗು ಬರುತ್ತೆ. ಅದನ್ನ ನೋಡ್ಲಿಕ್ಕೋಸ್ಕರ ನಮ್ಮ ಮನೆಯವ್ರು ಹೇಳ್ತಾರೆ, ಸಿಹಿ ಬಂದಿಯಾಳೆ ಸ್ವಲ್ಪ ಕೂತ್ಕೊಂಡು ನೋಡಿ. ಸಿಹಿ ಬಂದಾಗ ಸಿಹಿ ಇವರು ಅದರಲ್ಲಿ ಆಗಾಗ ಕಾಣಿಸ್ಕೊಳ್ತಾರೆ. ಆದರೆ ಇವ್ರಿಗೆ ಸೊಸೆ ಪಾತ್ರ ಇರೋ ವ್ಯಕ್ತಿ ಮಾತ್ರ ನನಗೆ ಯಾಕೋ ಇಷ್ಟ ಆಗ್ತಾರೆ. ಬೆಂಗಳೂರು ತುಂಬ ಅಂತ ಮನೋದಯ ಇರುವ ಸೊಸೆರೇ ಇರೋದು. ಈಗ ಇದನ್ನು ನಗರೀಕರಣ ಏನಾಗ್ತಾ ಇದೆ, ಯಾಕಾಗಿದೆ, ಬೆಂಗಳೂರಿನಲ್ಲಿ ಎಷ್ಟು ಮರಗಳಿರ್ಬೋದು, ಅದನ್ನೆಲ್ಲ ಇದು ಮಾಡಿ ಒಂದು ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಇನ್ನೊಂದು ಮಾಡಿ ಬೆಂಗಳೂರು ಅರ್ಬನ್ ಇನ್ಫಾರ್ಮೇಷನ್ ಸಿಸ್ಟಮ್ ಪತ್ರಿಕೆಯಲ್ಲಿ ಬಹಳಷ್ಟು ಬರೆದ್ರು. ಇದು ಸರ್ಕಾರ ಮಾಡಬೇಕಾದ ಕೆಲಸ. ಯಾವುದೇ ಬೇರೆ ದೇಶದಲ್ಲಿ ನೋಡಿ ಈ ರೀತಿಯ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಇಂದ ಅಲ್ಲಿಯ ನಿರ್ಣಯ ತಗೊಳ್ತಾರೆ ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಅಂತ. ನಮ್ಮಲ್ಲಿ ಪ್ಲಾನಿಂಗೇ ಇಲ್ಲ. ಎಷ್ಟು ಲೂಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಷ್ಟೇ. ಈ ಪ್ರಾಜೆಕ್ಟ್ ಮಾಡಿದ್ರೆ ನನಗೆ ಎಷ್ಟು ಸಿಗಬಹುದು ಅಂತ. ವೈಟ್ ಟಾಪಿಂಗ್ ಅಂತ ಹೇಳಿ ದುರಂತ. ಕೆರೆ ನಿರ್ವಹಣೆ, ಕೆರೆಯ ಪುನಶ್ಚೇತನ, ಅದರಲ್ಲಿ ಇನ್ನೊಂದು ದುರಂತ ಆಗ್ತದೆ. ಅದ್ರ ಬಗ್ಗೆ ಹೇಳ್ತೇನೆ ಸದ್ಯದಲ್ಲಿ. ತಾವೆಲ್ಲರೂ ರೈತರು, ತಮಗೆಲ್ರಿಗೂ ಜಲನಯನ ಪ್ರದೇಶ ಗೊತ್ತಿದೆ. ಜಲನಯನ ಪ್ರದೇಶದ ಸ್ಥಿತಿಯ ಬಗ್ಗೆ ಅರ್ಥಕೊಂಡ್ರೆ ನಿಮ್ಮ ಕೆರೆ ಕುಂಟೆಗಳಲ್ಲಿ ನೀರು ಇರಬೇಕಾಗಿರೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಜಲನಯನ ಪ್ರದೇಶಕ್ಕೆ ನಾವು ಅಭ್ಯಾಸ ಮಾಡಿದಾಗ, ಇದು 90ರ ದಶಕದಲ್ಲಿ, ಈಗ ಅದೇ ಪ್ರದೇಶದಲ್ಲಿ ಅದೇ ಮಳೆಗಾಲದಲ್ಲಿ ಅದೇ ದಿವಸ ನಾನು ಹೋದಾಗ ಅಲ್ಲಿ ನೀರಿಲ್ಲ. ಅದಕ್ಕೆ ಕಾರಣ ಸುತ್ತಮುತ್ತ ಇರುವ ಹಸಿರು ಮಾಯ ಆಗಿದೆ. ಅದನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಕೆಲವೊಂದು ಪ್ರದೇಶದಲ್ಲಿ ಅಭ್ಯಾಸ ಮಾಡಿದ್ವಿ. ಯಾವ್ಯಾವ ಜಲನಯನ ಪ್ರದೇಶದಲ್ಲಿ ಯಾವ ರೀತಿಯ ಹಸಿರು ಹೊದಿಕೆ ಇದೆ ಅಂತ. ಹಸಿರು ಹೊದಿಕೆ, ಸ್ಥಳೀಯ ಪ್ರಭೇದಗಳ ಕಾಡುಗಳಿರೋ ಪ್ರದೇಶನ ಆಯ್ಕೆ ಮಾಡ್ಕೊಂಡ್ವಿ. ನಡುತೋಪಿರುವ ಪ್ರದೇಶನ, ಜಲನಯನ ಪ್ರದೇಶನ ತಗೊಂಡ್ವಿ. ಹಾಗೆಯೇ ಇದು ನಗರೀಕರಣ ಆಗಿರೋ ಪ್ರದೇಶವನ್ನು ತಗೊಂಡ್ವಿ. ನಾವು ಮಳೆಯ ಪ್ರಮಾಣ ಕಂಡಾಗ 100 ವರ್ಷದ ಮಳೆಯ ದಾಖಲೆ ನೋಡಿದಾಗ ಯಾವ ಪ್ರದೇಶದಲ್ಲಿ 3,000-4,500 ಮಿಲಿಮೀಟರ್ ಮಳೆ ಬರ್ತಾ ಇತ್ತೋ ಆ ಪ್ರದೇಶದಲ್ಲಿ ನಾವು ಹಸಿರು ಕಳೆದುಕೊಂಡಾಗ 1,700ರಿಂದ 1,900 ಮಿಲಿಮೀಟರ್ ಬರ್ತಾ ಇದೆ. ಇದು ತೀರ್ಥಹಳ್ಳಿ ಅಂತ ಜಾಗದಲ್ಲಿ. ಓಕೆ, ಅದೇ ಎಣ್ಣೆ ಹೊಳೆ ಅಥವಾ ಇದರಲ್ಲಿ ನೀವು ನೋಡಿದಾಗ ಎಲ್ಲಿ 65% ಅಷ್ಟು ಸ್ಥಳೀಯ ಪ್ರಭೇದ ಕಾಡಿದೆಯೋ ಅಲ್ಲಿ ಮಳೆಯ ಪ್ರಮಾಣದಲ್ಲಿ ಯಾವುದೇ ರೀತಿಯ ಕುಂಠಿತ ಆಗಿಲ್ಲ. 4,000ರಿಂದ 4,500 ಇದೆ. ಸೊ ಹಾಗಾಗಿ ಮಳೆಗೂ ಮತ್ತು ಕಾಡಿಗೂ ಇರುವ ನಂಜು ನಮ್ಗೆ ತಿಳಿದು ಬರುತ್ತೆ. ಮತ್ತೆ ಮಳೆ ಎಷ್ಟೇ ಬರಲಿ, ಬಟ್ ಮಳೆ ನೀರು ಎಷ್ಟು ದಿವಸ ನಮ್ಮ ಕೆರೆ ಮತ್ತೆ ನದಿಗಳಲ್ಲಿ ಇರುತ್ತೆ, ಬಾವಿಗಳಲ್ಲಿ ಇರುತ್ತೆ, ಅದರಿಂದ ನಮ್ಮ ಲೈವ್ಲಿಹುಡ್ ಡಿಪೆಂಡ್ ಆಗುತ್ತೆ. ಅದನ್ನು ಅಭ್ಯಾಸ ಮಾಡೋದಕ್ಕೆ ನಾವು
ಈ ರೀತಿಯ ಜಲನಯನ ಪ್ರದೇಶನ ತಗೊಂಡು ಎಷ್ಟು ನೀರು ಇಂಗಬಹುದು ಮಳೆ ಬಂದಾಗ ಅನ್ನೋದನ್ನು ಅಭ್ಯಾಸ ಮಾಡಿ. ಮಳೆ ಬಂದಾಗ ಸ್ಥಳೀಯ ಪ್ರಭೇದ ಕಾಡುಗಳಿದ್ದಾಗ ಜೀವ ವೈವಿಧ್ಯತೆ ಜಾಸ್ತಿ ಇದ್ದಾಗ ಈ ಮಣ್ಣಿನಲ್ಲೂ ಆ ಜೀವ ವೈವಿಧ್ಯತೆ ಇರುತ್ತೆ. ಬ್ಯಾಕ್ಟೀರಿಯಾ, ಫಂಗಸ್ ಇದೆಲ್ಲ ಇರುತ್ತೆ. ಅದಿದ್ದಾಗ ಮಣ್ಣು ಪೋರಸ್ ಆಗುತ್ತೆ. ಮಣ್ಣು ಪೋರಸ್ ಆದಾಗ ನೀರನ್ನು ಹೀರುವ ಸಾಮರ್ಥ್ಯ ಮತ್ತು ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಮಳೆ ಬರುವಾಗ ಈ ಪ್ರದೇಶದಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಕ್ರಮೇಣ ಮೇಲೆ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಮಳೆ ನಿಂತರ ಮೇಲೆ, ಮಳೆಗಾಲದಲ್ಲಿ 4 ತಿಂಗಳು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಅಲ್ಲೆಲ್ಲ ನೋಡಿದಾಗ ಮಳೆ ನೀರು 4 ತಿಂಗಳು ಸಿಗುತ್ತೆ. ಮಳೆ ನಿಂತರ ಮೇಲೆ ಇಲ್ಲಿ ಸಂಗ್ರಹವಾಗಿರೋ ನೀರು ನದಿ, ಕೆರೆಗೆ ಬರ್ತದೆ. ಹಾಗೆ ಅಂತರ್ಜಲದಲ್ಲಿ ಸ್ಯಾಚುರೇಟೆಡ್ ಝೋನ್ ಅಂತ ಏನು ಹೇಳ್ತೀವಿ, ಆ ನೀರು ನಮಗೆ ಬೇಸಿಗೆ ಕಾಲದಲ್ಲಿ ಸಿಗುತ್ತೆ. ಹಾಗಾಗಿ ನಮಗೆ 12 ತಿಂಗಳು ನೀರಿನ ಲಭ್ಯತೆ ಇರುತ್ತೆ. ಎಲ್ಲಿ ಜಲನಯನ ಪ್ರದೇಶದಲ್ಲಿ ಹಸಿರು, ಸ್ಥಳೀಯ ಪ್ರಭೇದದ ಹಸಿರು, ಎಲ್ಲಿ ಅರ್ಬನ್ ನಗರೀಕರಣ ಆಗಿದೆಯೋ ಅಲ್ಲಿ ಏನು ನೀರಿನ ಇದಾಗಲ್ಲ. ಈಗ ಬೆಂಗಳೂರಿನಲ್ಲಿ ಆಗ್ತಾ ಇರೋದು ಅದೇ. ಬೆಂಗಳೂರಿನ ಅಂತಂದರೆ ಭಾರಿ ಶಾಲು. ಓಕೆ, ಸೊ ಅದ್ರ ಪ್ರಕಾರ ನಾವು ಅಭ್ಯಾಸ ಮಾಡಿ ಕೆರೆ ಕುಂಟೆಗಳಿಗೆ ABCD ಅಂತ ಗ್ರೇಡ್ ಕೊಟ್ವಿ. A ಅಂದರೆ 12 ತಿಂಗಳು ನೀರು ಸಿಕ್ಕೋದು, B ಅಂದರೆ 8 ತಿಂಗಳು, C ಅಂದರೆ 6 ತಿಂಗಳು, D ಅಂದರೆ 4 ತಿಂಗಳು, ಮಳೆಗಾಲದಲ್ಲಿ ಮಾತ್ರ. ಈಗ ನೀವು ನೋಡಿದಾಗ ಎಲ್ಲಿ A ಟೈಪ್ ಇದೆ ಅಂದರೆ, ಯಾವ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದದ ಕಾಡುಗಳು 60%ಗಿಂತ ಜಾಸ್ತಿ ಇದೆಯೋ ಅಲ್ಲಿ ನಮಗೆ 12 ತಿಂಗಳು ನೀರಿನ ಲಭ್ಯತೆ. ಎಲ್ಲಿ ನಾವು ನಡುತೋಪು ಮಾಡಿದೀವೋ, ರಬ್ಬರ್ ಇರ್ಬೋದು, ಕಾಫಿ ಇರ್ಬೋದು, ಅಲ್ಲಿ ನಮಗೆ 6 ರಿಂದ 8 ತಿಂಗಳು ಮಾತ್ರ ನೀರಿನ ಲಭ್ಯತೆ. ಎಲ್ಲಿ ಬೋಲ್ಡ್ ಮಾಡಿದೀವೋ ಕಾಡನ್ನ, ಅಲ್ಲಿ 4 ತಿಂಗಳು ಮಾತ್ರ ನೀರಿನ ಲಭ್ಯತೆ. ಇದನ್ನು ನೀವು ಅರ್ಥಕೊಳ್ಬೇಕಾದ್ರೆ ಈ ಇದರಲ್ಲಿ ತಿಳಿದು ಬರುತ್ತೆ. ಈ ಪ್ರದೇಶದಲ್ಲಿ 12 ತಿಂಗಳು ನೀರಿನ ಲಭ್ಯತೆ ಇದೆ. ಹಸಿರು ಇದರಲ್ಲಿ 8 ತಿಂಗಳು, ಹಳದಿ ಪ್ರದೇಶದಲ್ಲಿ 6 ತಿಂಗಳು, ನೀಲಿ ಇದರಲ್ಲಿ 4 ತಿಂಗಳು. ಅದರ ಹೊದಿಕೆ ನೋಡಿದಾಗ ಎಲ್ಲೆಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ, ಜೀವ ವೈವಿಧ್ಯತೆ ಜಾಸ್ತಿ ಇದೆಯೋ ಅಲ್ಲಿ 12 ತಿಂಗಳಿನ ನೀರಿನ ಲಭ್ಯತೆ ಇದೆ. ಎಲ್ಲಿ ಕಾಡು ಚಿತ್ರ ಆಗಿದೆಯೋ ಚಿತ್ರದ ಪ್ರಮಾಣದ ಎಷ್ಟಾಗಿದೆಯೋ ಅದ್ರ ಪ್ರಕಾರ 8 ರಿಂದ 6 ತಿಂಗಳು ನೀರಿನ ಲಭ್ಯತೆ ಇದೆ. ಎಲ್ಲಿ ಕಾಡು ಬೋಳಾಗಿದೆಯೋ ಅದು 4 ತಿಂಗಳಿದೆ. ಈಗ ಚೆನ್ನಾಗಿ ನೀರು ಬೇಕಲ್ವಾ, ಏನೇನಕ್ಕೆ ಬೇಕು ವ್ಯವಸಾಯಕ್ಕೆ ಮತ್ತು ಜಾನುವಾರುಗಳನ್ನ ನೋಡ್ಕೊಳ್ಳೋದು, ಇದಕ್ಕೆಲ್ಲ ಎಷ್ಟು ನೀರು ಬೇಕಾಗಬಹುದು ಅನ್ನೋದು ನಾವು ಅಭ್ಯಾಸ ಮಾಡಿದಾಗ ಯಾವ ಪ್ರದೇಶದಲ್ಲಿ ಕಾಡುಗಳಿದೆಯೋ ಅಲ್ಲಿ 60% ಅಷ್ಟು ನೀರು ಅಲ್ಲಿ ಹಿಂಗೋದ್ರಿಂದ ಅಲ್ಲಿ ಬೇಕಾಗಿರೋ ನೀರು ಸಾಕಷ್ಟು ಸಿಗ್ತದೆ. ಅಲ್ಲಿ ಡಿಮ್ಯಾಂಡ್ ಫಾರ್ ವಾಟರ್ ಇಸ್ ಜಾಸ್ತಿ ಇದೆ, ಅಲ್ಲಿ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಅಂದ್ರೂ ಅಲ್ಲಿ ಸ್ಕೇರ್ಸಿಟಿ ಇಲ್ಲ. ಬಟ್ ಇಲ್ಲಿ ಡೆವಲಪ್ಮೆಂಟ್ ಅಂತ ಹೇಳಿ ಕಾಡುಗಳನ್ನು ನುಂಗುದ್ರಲ್ಲ, ಕಾಡು ನುಂಗುದವ್ರಿಗೆ ಡೆವಲಪ್ಮೆಂಟ್ ಆಯಿತು, ಸ್ಥಳೀಯ ರೈತರಿಗೆ 4 ರಿಂದ 6 ತಿಂಗಳು ನೀರಿನ ಲಭ್ಯತೆ. ಇದರಿಂದ ರೈತರಲ್ಲಿ ಏನು ಆದಾಯದಲ್ಲಿ ಏರ್ಪೇರ್ ಆಗ್ಬೋದು ಅನ್ನೋದು ಅರ್ಥಕೊಳ್ಬೇಕಾದ್ರೆ ಈ ಪ್ರದೇಶದಲ್ಲಿ 12 ತಿಂಗಳು ನೀರು ಸಿಕ್ಕಿದಾಗ ವರ್ಷದಲ್ಲಿ 2-3 ಕ್ರಾಪ್ ಬೆಳೀತಾರೆ ರೈತರು, ಅಥವಾ ಕ್ಯಾಶ್ ಕ್ರಾಪ್ ಬೆಳೀತಾರೆ, ಅಡಿಕೆ ಅಥವಾ ಕಬ್ಬು. ಹಾಗಾಗಿ ಪ್ರತಿ 1 ಎಕರೆಗೆ 1 ವರ್ಷಕ್ಕೆ 1,54,000 ರೂಪಾಯಿಯಷ್ಟು ಆದಾಯ ಇದೆ. ಎಲ್ಲಿ ಬೋಳಾಗಿದೆಯೋ ಅಲ್ಲಿ 4 ರಿಂದ 6 ತಿಂಗಳು ನೀರಿದೆಯೋ ಅಲ್ಲಿ ಆದಾಯ ಬಂದು 32,000 ರೂಪಾಯಿ ಅಷ್ಟೇ 1 ಎಕರೆಗೆ. ಯಾಕಂದರೆ ನೀರಿನ ಪ್ರಮಾಣ ಅಷ್ಟೇ ಇದೆ, ಅವ್ರು ಒಂದೇ ಕ್ರಾಪ್ ಬೆಳೆಯಕ್ಕೆ ಸಾಧ್ಯ. ಬಟ್ ಇನ್ನೊಂದು ಬಹಳಷ್ಟು ಸೂಕ್ಷ್ಮವಾದ ವಿಷಯ, ಈ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿರುವ ಪ್ರದೇಶದಲ್ಲಿ ಪರಾಗಸ್ಪರ್ಶ ಕ್ರಿಯೆಗಳು ಬಹಳಷ್ಟಿದೆ. ದುಂಬಿಗಳಿರ್ಬೋದು, ಚಿಟ್ಟೆಗಳಿರ್ಬೋದು. ಹಾಗಾಗಿ ಪರಾಗಸ್ಪರ್ಶ ಕ್ರಿಯೆ ಬಹಳ ಚೆನ್ನಾಗಾಗುತ್ತೆ. ಪರಾಗಸ್ಪರ್ಶ ಆದಾಗ ಅಲ್ಲಿ ಇಲ್ಲದ ಕ್ರಾಪ್ ಅಂದರೆ ನಿಮ್ಮ ಇಳುವರಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬರುತ್ತೆ. ಈ ಪ್ರದೇಶದಲ್ಲಿ ಎಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ ನೀವು ಭತ್ತ ತಗೊಂಡಾಗ 1 ಎಕರೆಗೆ 12 ರಿಂದ 18 ಕ್ವಿಂಟಾಲ್ ಅಷ್ಟು 1 ಎಕರೆಗೆ ಸಿಗುತ್ತೆ. ಅದೇನೇ ಎಲ್ಲಿ ಬೋಳಾಗಿದೆಯೋ ಆ ಪ್ರದೇಶದಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗದೆ ಇರೋ ಕಾರಣ, ಪರಾಗಸ್ಪರ್ಶ ಕ್ರಿಮಿಗಳು ಇಲ್ಲದೆ ಇರೋ ಕಾರಣ ಅಲ್ಲಿ ಇಳುವರಿ 6 ರಿಂದ 8 ಕ್ವಿಂಟಲ್. ಈಗ ನಮ್ಮ ಭಾರತ ಸರ್ಕಾರದವರು ರೈತರ ಆದಾಯನ ದ್ವಿಗುಣ ಮಾಡಬೇಕು ಅಂತ ಹೇಳ್ತಾರಲ್ಲ, ನಾನು ಅವ್ರಿಗೆ ಅಷ್ಟೇ ಹೇಳೋದು, ನೇಚರ್ನ ಪ್ರೊಟೆಕ್ಟ್ ಮಾಡಿ ನಮ್ಮ ಕಾಡುಗಳು, ಆಗ ನಮ್ಗೆ ಬೇಕಾಗಿರೋ ನೀರು ಸಿಗುತ್ತೆ, ಪರಾಗಸ್ಪರ್ಶ ಆಗುತ್ತೆ. ನೀವು ಇನ್ನೇನು ಜಾಸ್ತಿ ಮಾಡಬೇಕಾಗಿಲ್ಲ. ಎಲ್ಲಿ ನೈಸರ್ಗಿಕ ಸಂಪತ್ತು ಚೆನ್ನಾಗಿದೆಯೋ
ಅಲ್ಲಿ ನಿಮ್ಮ ದುಷ್ಟ ಕಣ್ಣುಗಳು ಹಾಕದೆ ಹೋದ್ರೂ ಸಾಕು, ನಮ್ಮ ರೈತರಿಗೆ ಬೇಕಾಗಿರೋ ಇದು ಆದಾಯ ಬರುತ್ತೆ. ಇದನ್ನ ನಾವು ಅರ್ಥಕೊಳ್ಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಳ್ದದ್ದು ಏನಾಗಬಹುದು ಅಂತ. ಯಾಕಂದ್ರೆ ಬಹಳಷ್ಟು ಮಾಧ್ಯಮ ಮಿತ್ರರು ನನ್ನ ಕೇಳ್ತಾರೆ, ಬೆಂಗಳೂರು ಏನು ಸಿಚುಯೇಷನ್ ಏನಾಗ್ಬೋದು ಅಂತ. ನಾನು ಯಾವಾಗಲೂ ಇದೆರಡು ಎಕ್ಸಾಂಪಲ್ ಹೇಳ್ತೇನೆ. ಈಸ್ಟರ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡ್, ಅಲ್ಲಿ ಬೆಂಗಳೂರು ಥರನೇ, ಬೆಂಗಳೂರಿನ ಬೃಹಸ್ಪತಿಗಳ ಬೆಂಗಳೂರು ಥರ ಮಾಡಿದ್ರಲ್ಲ, ಅದೇ ಥರ ಅವರು ಜಾಗ ಇದೆ ಅಂತ ಹೇಳಿ ಎಕ್ಸ್ಪ್ಯಾಂಡ್ ಮಾಡಿದ್ರು. ಕೊನೆಗೆ ಒಂದು ದಿವಸ ಐಲ್ಯಾಂಡ್ ಜನ ಬಿಟ್ಟು ಹೋಗ್ಬೇಕಾಯ್ತು, ಯಾಕಂದರೆ ನೀರಿನ ಕೊರತೆ. ಅದೇ ರೀತಿ ನಮ್ಮ ವಿಜಯನಗರ ಕಿಂಗ್ಡಮ್ ಅಲ್ಲಿ ಲಾಸ್ಟ್ ಲೆಗ್ ಆಫ್ ವಿಜಯನಗರ ಕಿಂಗ್ಡಮ್ ಫೇಲ್ಡ್ ಬಿಕಾಸ್ ಆಫ್ ದ ವಾಟರ್ ಸ್ಕೇರ್ಸಿಟಿ. ದಿಸ್ ಈಸ್ ಅ ವಾರ್ನಿಂಗ್ ಟು ದ ಗವರ್ಮೆಂಟ್. ಇಫ್ ಯು inject the water scarcity, you will vacate the place and we will also vacate the place. ಈಗ ಎಷ್ಟು ಕೆರೆಗಳು ನಾವು ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಎಲ್ಲೆಲ್ಲಿ ಕೆರೆಗಳು. ಪಾಪ ಒಬ್ಬ ಮುಖ್ಯಮಂತ್ರಿನೂ ಅಲ್ಲ, ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರಲ್ಲ, ಒಬ್ಬ ಮುಖ್ಯಮಂತ್ರಿನೂ ಕೆಲವೊಂದು ದಿವಸ ಒಂದು ಕೆರೆಯನ್ನು ನುಂಗಿದ್ರಿಂದ ಕೆಲವೊಂದು ದಿವಸ ಜೈಲಲ್ಲಿ ಇರಬೇಕಾದ ಒಂದು ಸ್ಥಿತಿನೂ ಬಂದಿದೆ. ಈಗ ಕೆರೆಗಳಿದ್ದಾಗ ವಾತಾವರಣದಲ್ಲಿ ಯಾವ ರೀತಿಯ ಉಷ್ಣಾಂಶನ ನೋಡಬೇಕಾದ್ರೆ, ಬೆಂಗಳೂರಿನಲ್ಲಿ 21 ಡಿಗ್ರಿ 1990ರಲ್ಲಿದ್ದ ಬೆಂಗಳೂರು 24 ಡಿಗ್ರಿ ಆಯಿತು 2000ರಲ್ಲಿ. ನಂತರ 28 ಡಿಗ್ರಿ ಸೆಲ್ಸಿಯಸ್ ಆಯಿತು 2010ರಲ್ಲಿ. ಇವತ್ತು ಮಾರ್ಚ್ ತಿಂಗಳಲ್ಲೇ 34ರಿಂದ 35 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ನಾವು ಮೇ ತಿಂಗಳಲ್ಲಿ ಮೋಸ್ಟ್ಲಿ 40ಕ್ಕೆ ರೀಚ್ ಆಗ್ತೀವಿ. ಮನೆಯಲ್ಲಿ ನೀರಿರಲ್ಲ, ಉಷ್ಣಾಂಶ ಆಗುತ್ತೆ. ಅದೇ ನಮ್ಮ ದಕ್ಷಿಣ ಕನ್ನಡ ಜನ ಹೇಳ್ತಾರೆ ಮಂಡೆ ಬಿಸಿ ಆಗುತ್ತೆ ಅಂತ. ಅದು ಬೆಂಗಳೂರಿನ ಎಲ್ಲ ಜನಕ್ಕೂ ಆಗುತ್ತೆ. ಮತ್ತು ಬೆಂಗಳೂರಿನ ಮಧ್ಯದಿಂದ 8 ಭಾಗದಲ್ಲಿ ನಾವು ಹೋದಾಗ ಎಲ್ಲೆಲ್ಲಿ ಕೆರೆಗಳಿದೆಯೋ, ಎಲ್ಲಿ ಪಾರ್ಕ್ ಇದೆಯೋ, ಅಲ್ಲಿ ಉಷ್ಣಾಂಶ 2 ಡಿಗ್ರಿ ಕಡಿಮೆ ಇರೋದ್ರಿಂದ ಬರುತ್ತೆ. ಹಾಗಾಗಿ ಕೆರೆಗಳು ಮತ್ತು ಹಸಿರು ಪ್ರದೇಶಗಳು ಆ ಸ್ಥಳದ ಕ್ಲೈಮೇಟನ್ನು ಮಾಡ್ರೇಟ್ ಮಾಡುತ್ತೆ ಅನ್ನೋದು ತಿಳಿದು. ಅನಾಹುತ ಪ್ರತಿ ವರ್ಷ ನಾವು ಇಂಥ ಪಿಕ್ಚರ್ ನೋಡ್ತೇವೆ. ಮಳೆಗಾಲ ಬಂದಾಗ ಇದ್ರ ಬಗ್ಗೆ ಮಾತಾಡ್ತೀವಿ. ಮಳೆ ನಿಂತ ಮೇಲೆ ನಾವೆಲ್ಲ ಮರ್ತೋಗ್ತೀವಿ. ನಮ್ಮ ಜನಕ್ಕೆ ಬಹಳ ಮರುವಿನ ಕಾಯಿಲೆ ಜಾಸ್ತಿ ಇರೋದ್ರಿಂದ ಅದರ ಉಪಯೋಗನ ನಮ್ಮ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಭಾಳ ತಗೊಳ್ತಾರೆ. ಮಳೆ ನಿಂತ ಮೇಲೆ ನಾವು ಕ್ವಶನ್ ಮಾಡಲ್ಲ. ಮಳೆ ನೀರು ಸಿಕ್ಕಿದ ಇದು ಫ್ಲಡ್ ಪ್ರವಾಹ ಆದಾಗ ನಾವು ಬಹಳಷ್ಟು ಲೇಖನ ಬರೀತೇವೆ, ಬಟ್ ಆಮೇಲೆ ನಾವು ಮರ್ತೋಗ್ತೇವೆ. ಕೆರೆಗಳಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿದೋಗ್ತಾ ಇತ್ತು. ಆ ಇಂಟರ್ಲಿಂಕಿಂಗ್ ಇದು ವಿ ನೀಡ್ ಟು ಎಸ್ಟಾಬ್ಲಿಷ್ ದಟ್. ಈಗ ನೀವು ಅಭ್ಯಾಸ ಮಾಡಿದಾಗ ಎಲ್ಲೆಲ್ಲಿ ಇಂಟರ್ಲಿಂಕಿಂಗ್ ಹೋಗಿದೆ ಅಂದರೆ, ಬೆಂಗಳೂರಿನಲ್ಲಿ ಬಹಳಷ್ಟು ಭಾಗದಲ್ಲಿ ರಾಜಕಾಲುವೆಗಳನ್ನು ನುಗ್ಗಿರೋ ಜನಗಳಿದೆ, ಅಥವಾ ಘನತ್ಯಾಜ್ಯನ ಅಲ್ಲಿ ವಿಲೇವಾರಿ ಮಾಡಿದೆ. ಇದು ಬೆಂಗಳೂರಿನ ದುರಂತ. ಈಗ ನಾವು ಬೆಂಗಳೂರಿನ ಬೆಳ್ಳಂದೂರು ಕೆರೆ ಅಥವಾ ವರ್ತೂರು ಕೆರೆ, ನಾನೊಂದು ರಿಪೋರ್ಟ್ ಕೊಟ್ಟೆ 2014ರಲ್ಲಿ. ಅಲ್ಲಿಯ ಸ್ಥಳೀಯ ಯುವಕರು ಸುಪ್ರೀಂ ಕೋರ್ಟಿಗೆ ನನ್ನ ರಿಪೋರ್ಟ್ ತಗೊಂಡು ಹೋದರು. ಅಲ್ಲಿ ಹಸಿರು ನ್ಯಾಯಾಲಯ ಸರ್ಕಾರಕ್ಕೆ 500 ಕೋಟಿಯ ಒಂದು ಪೆನಾಲ್ಟಿ ಹಾಕಿ ಕೆರೆ ಪುನಶ್ಚೇತನ ಮಾಡಬೇಕು ಅಂತ ಹೇಳಿದ್ರು. ನನ್ನ ರಿಪೋರ್ಟಲ್ಲಿ ನಾನು ಹೇಳಿದೆ, ಅಲ್ಲಿ ಕೆರೆ ನುಗ್ಗಿರೋ ಜನ ಎಲ್ಲ ಸುತ್ತಮುತ್ತ ಇದ್ದಾರೆ. ಅವ್ರ ಮನೆಯಲ್ಲಿ ಬರ್ತಾ ಇರೋ ತ್ಯಾಜ್ಯಗಳು, ಮತ್ತು ನಮ್ಮ ಬೆಂಗಳೂರಿನಲ್ಲಿ ಉತ್ಪತ್ತಿ ಆಗೋ ಒಂದು 600 ಬಿಲಿಯನ್ ಲೀಟರ್ ತ್ಯಾಜ್ಯ ಈ ಕೆರೆಗೆ ಹೋಗ್ತಾ ಇದೆ. ಹಾಗಾಗಿ ಕೆರೆ ಕಲುಷಿತ ಆಗ್ತಾ ಇದೆ. ಕೆರೆ ಎಷ್ಟು ಕಲುಷಿತ ಆಗಿದೆ ಅಂದರೆ, ಕೆರೆ ಪಾಪ ಮೂರ್ಛೆ ರೋಗದ ಚಿಹ್ನೆಗಳು, ನೊರೆಗಳು ಬರ್ತಾ ಇದೆ, ಮತ್ತು ಬೆಂಕಿ. ನಾನು ಭಾಳಷ್ಟು ದೇಶದಲ್ಲಿ ಕೆಲಸ ಮಾಡಿದ್ದೀನಿ, ಚೈನಾ, ಬೇರೆ ದೇಶಗಳಲ್ಲಿ. ನಾನು ಅಲ್ಲಿ ಹೋಗಿ ಒಂದು ಸಜೆಷನ್ ಕೊಟ್ಟು ವಾಪಸ್ ಬಂದು ನೆಕ್ಸ್ಟ್ ವಿಸಿಟ್ ನಾನು ಹೋದಾಗ ಅವರು ಅದನ್ನು ಕಾರ್ಯಗತ ಮಾಡಿರ್ತಾರೆ. ಅದೇ ಈ ನಮ್ಮ ಬೆಂಗಳೂರಿನಲ್ಲಿ 15 ವರ್ಷದಿಂದ ಹೇಳ್ತಾ ಇರೋ ವಿಷಯ ನಮ್ಮ ಅಧಿಕಾರಿಗೂ ಅರ್ಥ ಆಗ್ತಾ ಇಲ್ಲ, ಮತ್ತು ರಾಜಕಾರಣಿಗಳಿಗೂ ಅರ್ಥ ಆಗೋ ಅಥವಾ ಅದಕ್ಕೆ ಹೋಗ್ತಾ ಇರೋದೇ ಇದು ಮಾಡ್ತಾರೆ. ಈಗ ಕೆರೆ ಕಲುಷಿತ ಆದಾಗ ನಮ್ಗೇನೇನು ತೊಂದರೆ ಆಗುತ್ತೆ ಅಂತ ನೀವು ಅರ್ಥಕೊಂಡ್ರೆ, ನಿಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದ್ರ ಬಗ್ಗೆ. ಕೆರೆಯಲ್ಲಿ ಸಿಕ್ಕೋ ಮೀನು ನಮಗೆ ಮನೆಗಳಿಗೆ ಬರುತ್ತೆ. ಕೆರೆಯ ಸುತ್ತಮುತ್ತ ಇರುವ ರೈತರು ಅಲ್ಲಿ ತರಕಾರಿ ಬೆಳೀತಾರೆ. ಅರವೆ ಸೊಪ್ಪು, ಟೊಮೊಟೊ, ಕ್ಯಾರೆಟು, ಮೂಲಂಗಿ.
ಸಹಜವಾಗಿ ನನಗೆ ಇದು ಬಂತು. ಓಕೆ, ಕೆರೆ ಕಲುಷಿತ ಆಗಿದೆ. ಕೆರೆ ನೀರು ಕಲುಷಿತ ನೀರನ್ನು ಉಪಯೋಗಿಸಿದಾಗ ಇದಕ್ಕೇನೇನು ತೊಂದರೆ ಆಗಬಹುದು ಆಹಾರ ಪದಾರ್ಥದಲ್ಲಿ ಅಂತ ಅಭ್ಯಾಸ ಮಾಡಿದಾಗ ಐ ಗಾಟ್ ದ ಶಾಕ್ ಆಫ್ ಮೈ ಲೈಫ್. ಅದರಲ್ಲಿ ಭಾರಿ ಲೋಹದ ಅಂಶ ಕಂಡು ಬಂತು. ಆಹಾರ ಪದಾರ್ಥದಲ್ಲಿ ಭಾರಿ ಲೋಹದ ಅಂಶ ಇದ್ದಾಗ ನಮ್ಮ ಆರೋಗ್ಯದಲ್ಲಿ ಏರ್ಪೇರುಗಳಾಗೋದು ಸಹಜ. ಹಾಗಾಗಿ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಿದೆ, ಮೂತ್ರಪಿಂಡ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ಸರ್ ನೋಡಿದಾಗ ಬ್ಯಾಂಗ್ಳೂರ್ ಇಸ್ ಆನ್ ದ ಟಾಪ್, ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಅದೇ ಮೂತ್ರಪಿಂಡ ರೋಗ ನೋಡಿದಾಗ 1,00,000 ಮಂದಿಗೆ ಒಬ್ಬನಿಗೆ ತೊಂದರೆ ಇದ್ದರೆ 12 ವರ್ಷದ ಹಿಂದೆ, ಇವತ್ತು 5,000 ಮಂದಿಗೆ ಒಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಇದೆ. ಈ ದುರಂತ ನಾವು ಅರ್ಥಕೊಳ್ಬೇಕಾಗಿದೆ. ಈ ದುರಂತದ ಹೇಗೆ ನಮ್ಮ ಮಕ್ಕಳಿಗೆ ಅಫೆಕ್ಟ್ ಆಗ್ತಾ ಇದೆ ಅನ್ಬೇಕಾದ್ರೆ ನೀವು ಅಲ್ಲಿ ಬೆಂಗಳೂರಿನ ಸುತ್ತಮುತ್ತ ಇರೋ ಶಾಲೆಗಳಿಗೆ ಹೋಗಬೇಕು, ಆಗ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಶಾಲೆಗೆ ನಾನು ಹೋದಾಗ, ಸರ್ಕಾರಿ ಶಾಲೆ ರಾಮಗುಂಡಹಳ್ಳಿಗೆ ಹೋದಾಗ 8ನೇ ಕ್ಲಾಸಿನ ವಿದ್ಯಾರ್ಥಿ ಹುಡುಗನಿಗೆ 2 ಕಿಡ್ನಿನೂ ಇರಲಿಲ್ಲ. ಅದೇ ಇನ್ನೊಂದು ಶಾಲೆಗೆ ಹೋದೆ, KK ಹೈಸ್ಕೂಲ್ಗೆ. ಅಲ್ಲಿ LKG ಮಾಡ್ತಾ ಇರೋ ಒಂದು ಹೆಣ್ಣು ಮಗುಗೆ 1 ಕಿಡ್ನಿ ಫೇಲ್ಯೂರ್ ಆಗಿತ್ತು. ಅದೇ ಶಾಲೆಯಲ್ಲಿ 8ನೇ ತರಗತಿಯಲ್ಲಿರೋ ಇನ್ನೊಂದು ಹುಡುಗಿಗೆ 2 ಕಿಡ್ನಿನೂ ಫೇಲ್ಯೂರ್ ಆಗಿತ್ತು. ಪ್ರಿನ್ಸಿಪಾಲ್ ಹೇಳಿದ್ರು, ಇನ್ನೂ ಇದಾಗುತ್ತೆ. ನಾನು ಹೇಳಿದೆ, ಸ್ವಾಮಿ ನನಗೆ ತೋರಿಸ್ಬೇಡಿ, ನನಗೆ ಕಷ್ಟ ಆಯಿತು, ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದು. 1 ವರ್ಷ ಆದಮೇಲೆ ಆ ಶಾಲೆಗೆ ಹೋದಾಗ ನಾನು ಪ್ರಿನ್ಸಿಪಾಲ್ ಅವ್ರನ್ನ ಕೇಳಿದೆ, ಆ ವಿದ್ಯಾರ್ಥಿಯಲ್ಲಿ 8ನೇ ತರಗತಿ ವಿದ್ಯಾರ್ಥಿ ಈಗ 9ರಲ್ಲಿ ಇರಬೇಕಲ್ಲ, ಆಕೆ ಹತ್ರ ಮಾತಾಡಬೇಕು ಅಂತ. ಆಗ ಪ್ರಿನ್ಸಿಪಾಲ್ ಅವರು ಹೇಳಿದ್ರು, ಆ ಮಗು ಇಲ್ಲ, ಮಗು ಸತ್ತೋಗಿದೆ. ಇದು ದುರಂತ. ನಮ್ಮ ದೇಶದ ಸಂಪತ್ತು ನಮ್ಮ ಯುವಕರು, ಯುವತಿಯರು. ನಾವು ಅವರನ್ನು ಕಳ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ಕಲ್ಮಶ ಇರುವ ಆಹಾರವನ್ನು ಕೊಡ್ತಾ ಇದ್ದೀವಿ. ಈ ಕಲ್ಮಶ ಇರುವ ಆಹಾರ ಯಾಕೆ ಕೊಡ್ತಾ ಇದ್ದೀವಿ? ಜಲ ನೆಲ ನಾವು ಕಲ್ಮಶ ಮಾಡೋದು, ಪ್ರದೂಷಣ ಮಾಡ್ತಾ ಇದ್ದೀವಿ. ಈ ಪ್ರದೂಷಣ ಆಗೋದಕ್ಕೆ ಕಾರಣ ಏನು? ನಮ್ಮ ಅಧಿಕಾರಿಗಳು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಿದೆ, ಅವ್ರ ಕೆಲಸ ಏನು? ರೆಗ್ಯುಲೇಟ್ ಮಾಡೋದು, ಪ್ರದೂಷಣ ಆಗದೆ ಇರೋದು ನೋಡ್ಕೊಳ್ಳೋದು. BWSSB ಅನ್ನೋ ಒಂದು ಸಂಸ್ಥೆ ಇದೆ. ಬೆಳಂದೂರು ವರ್ತೂರು ಕೆರೆ ಪುನಶ್ಚೇತನ ಇನ್ನೂ ಮುಗ್ದಿಲ್ಲ, ಅಲ್ಲಿ ಇನ್ನೂ ಕೆಲಸಗಳು ನಡೀಬೇಕು. BWSSBಯಲ್ಲಿರುವ ಇಂಜಿನಿಯರ್ಗಳು ಇನ್ನೂ ಪುನಶ್ಚೇತನ ಮುಗಿಯೋ ಮುಂಚೆನೆ ಅವರ ಸುವೇಜ್ ನೀರು, ಮರುಬಳಕೆಯ ನೀರನ್ನ ತುಂಬಿಸೋಕ್ಕೆ ಒಂದು ಹುನ್ನಾರ ಹಾಕ್ಕೊಂಡಿದೆ. ಇದು ದುರಂತ. 500 ಕೋಟಿ ಹೇಗೆ ಲಪ್ಟಾಯಿಸ್ಬೇಕು ಅನ್ನೋ ಒಂದು ಮನೋಭಯ ಇದೆ. ಯಾಕಂದರೆ ಅದನ್ನು ನೀರು ತುಂಬಿಸಿದ್ರೆ ಅಲ್ಲಿರೋ ಹೂಳನ್ನು ತೆಗಿಯೋಕ್ಕಾಗಲ್ಲ. 2 ವರ್ಷ ಹಾಗೆ ಹೋಗುತ್ತೆ, ಅಷ್ಟೊತ್ತಿಗೆ ಜನ ಮರ್ತೋಗ್ತಾರೆ ಅಂದ್ಕೊಂಡಿದ್ದಾರೆ. ನಾವು ಯಾರು ಕೇಳೋದಿಲ್ಲ. ಅದಕ್ಕೆ ಇದೆಲ್ಲ ಆಗ್ತಾ ಇದೆ, ಈ ದುರಂತಗಳು. ನಮ್ಮ ಮುಂದಿನ ಪ್ರಜೆಗಳು, ಮಕ್ಕಳು, ಇಂದಿನ ಮಕ್ಕಳು, ಅವರ ಆರೋಗ್ಯ ಚೆನ್ನಾಗಿದ್ರೇ ದೇಶ ಸುಭಿಕ್ಷೆ ಆಗೋದು, ದೇಶದಲ್ಲಿ ಒಂದು ರೀತಿಯ ಶಾಂತಿ ನೆಲೆಸುತ್ತೆ. ಇಲ್ಲದೆ ಹೋದರೆ ನಾವು ಬಹಳಷ್ಟು ಅನಾಹುತಗಳನ್ನು ಅನುಭವಿಸ್ತೀವಿ. ಅದನ್ನು ಪುನಶ್ಚೇತನ ಮಾಡಲಿಕ್ಕೆ ಏನು ಮಾಡಬಹುದು ಅನ್ನೋದನ್ನು ನಾವು ನೋಡಿದಾಗ, ಒಂದು, ಕೆರೆಯಲ್ಲಿ ಸಂಗ್ರಹ ಆಗಿರುವ ಕಲ್ಮಶ ತೆಗಿಬೇಕು. 2ನೇದು, ಕೆರೆಗೆ ಬರ್ತಾ ಇರೋ ಈ ಪ್ರದೂಷಣ ಸ್ಟಾಪ್ ಮಾಡಬೇಕು. ಅಂದರೆ ಸುವೇಜ್ ಟ್ರೀಟ್ಮೆಂಟ್ ಆಗಬೇಕು. ಅಂದರೆ ಮನೆಯಲ್ಲಿ ಉತ್ಪನ್ನ ಆಗುವ ವೇಸ್ಟ್ ಅದನ್ನು ಟ್ರೀಟ್ಮೆಂಟ್ ಆಗಬೇಕು, ಮರುಬಳಕೆ ಆಗಬೇಕು. ಅದನ್ನು ನಾವು ಕೆರೆಯಲ್ಲಿ ಎಷ್ಟು ಹೂಳಿದೆ ಅನ್ನೋದನ್ನು ನಾವು ಒಂದು ಅಂದಾಜು ಮಾಡಿದ್ವಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈ ಪ್ರದೇಶದಲ್ಲಿ ಹೋಗಿ ಬೋಟ್ನಲ್ಲಿ ಹೋಗಿ ಎಲ್ಲೆಲ್ಲಿ ಎಷ್ಟು ಹೂಳು ಸಂಗ್ರಹ ಆಗಿದೆ ಅನ್ನೋದನ್ನು ನೋಡಿದ್ವಿ. ಇದು ವರ್ತೂರು ಮತ್ತು ಬೆಳಂದೂರು ಕೆರೆ. ಓಕೆ, ಮತ್ತು ಹಿಂದಿನ ಡೆಪ್ತ್ ಎಷ್ಟಿತ್ತು, ಈಗಿನ ಡೆಪ್ತು ಮತ್ತು ಹಿಂದಿನ ಡೆಪ್ತ್ ಅದ್ರ ಡಿಫ್ರೆನ್ಸ್ ತಗೊಂಡಾಗ ಎಷ್ಟು ಹೂಳು ಸಂಗ್ರಹ ಆಗಿದೆ ಅಂತ ಗೊತ್ತಾಗುತ್ತೆ. ನಾವು ನೋಡಿದಾಗ 11 ಮಿಲಿಯನ್ ಕ್ಯೂಬಿಕ್ ಮೀಟರ್ ಅಷ್ಟು ಹೂಳು ಆ ಪ್ರದೇಶದಲ್ಲಿ, ಆ ಕೆರೆಗಳಲ್ಲಿ ಇರೋದು ನಮ್ಮ ಅಭ್ಯಾಸದಿಂದ ಹೇಳ್ಬೋದು. ನಾನು ಆ ವರದಿನ ಬಿಡುಗಡೆ ಮಾಡಿದಾಗ ಬೆಂಗಳೂರಿನಲ್ಲಿ ಕೆಲವು ಜನ ಇದ್ದಾರೆ, ಬಹಳ ಬುದ್ಧಿವಂತ ಜನ. ಅವರು ಕೆಲಸನೇ ಈ ರೀತಿ ಕೆಲಸ ಆಗದೆ ಇರೋ ನೋಡ್ಕೊಳ್ಳೋದೇ ಅವ್ರ ಕೆಲಸ. ಅವ್ರು ಬಂದು TV ರಾಮಚಂದ್ರ ಅವ್ರ ವರದಿ ಪ್ರಕಾರ 11 ಮಿಲಿಯನ್ ಕ್ಯೂಬಿಕ್ ಮೀಟರ್ ಇದೆ. ಅದನ್ನು ನಾವು ತೆಗೆಯಕ್ಕೆ ಹೋದರೆ ಹೂಳನ್ನು ಟ್ರಾಫಿಕ್ ಪ್ರಾಬ್ಲಮ್ ಶುರು ಆಗುತ್ತೆ ಬೆಂಗಳೂರಿನಲ್ಲಿ. ಇದನ್ನು ಮೀಟಿಂಗ್ ಆದಾಗ ನನ್ನನ್ನು ಕೇಳಿದ್ರು,
ನಾನು ಹೇಳಿದೆ ಯಾರೆಲ್ಲ ನಿಮ್ಗೆ ಅಬ್ಜೆಕ್ಷನ್ ಮಾಡಿದ್ದಾರೆ ಸ್ವಲ್ಪ ಅವ್ರನ್ನ ಬ್ಯಾಕ್ಗ್ರೌಂಡ್ ಕೊಡಿ ಅಂತ. ಆಗ ಅವ್ರನ್ನ ನೋಡಿದ್ರೆ ಅವ್ರದ್ದೆಲ್ಲ ಒಂದೊಂದು ಕಥೆಗಳಿದೆ. ಒಬ್ಬ ವ್ಯಕ್ತಿ ಅವ್ರು ಅದೇನೋ ಎನ್ಸೈಮ್ ಅಂತೆ, ಕೆರೆಗೇನೋ ಒಂದು ನೀರು ಹಾಕಿಬಿಟ್ರೆ ಕೆರೆ ಟ್ರೀಟ್ ಆಗುತ್ತಂತೆ, ಅದ್ರ ಮೂಲಕ ನಾನು ಮಾಡ್ತೀನಿ ಅಂತ. ಆಯ್ತಪ್ಪ ನೀನು ಮಾಡ್ತೀಯ ಸರಿ, ಪ್ರತಿ ತಿಂಗಳಿಗೆ ಎಷ್ಟು ಚಾರ್ಜ್ ಮಾಡ್ತೀಯ ಅಂತ ಕೇಳಿದೆ. ನಾನು ಹೇಳ್ತೇನೆ, ನಾನು ಒಂದು ಸತಿ ನಾನು ಪುನಶ್ಚೇತನ ಮಾಡೋದಕ್ಕೆ ಖರ್ಚು ಮಾಡೋ ದುಡ್ಡು ನೀನು ಪ್ರತಿ ತಿಂಗಳು ಲ್ಯಾಪ್ಟಾಪ್ಸ್ ಒಂದು ಕುತಂತ್ರದ ಒಂದು ಪ್ರಾಜೆಕ್ಟ್ ಹಾಕೊಂಡು ಬಂದಿದೆ, ಇದು ನನಗೆ ಸರಿ ಅನ್ಸಲ್ಲ, ಐ ಡೋಂಟ್ ಅಗ್ರಿ ಅಂತ. ನಂತರ ಆ ಕೆರೆಯಲ್ಲಿರುವ ಹೂಳಿನಲ್ಲಿರುವ ಸಾರಾಂಶ, ಇದು ನ್ಯೂಟ್ರಿಯೆಂಟ್ ಏನಿದೆ ಇರ್ಬೋದು ಅಂತ ನೋಡಿದ್ವಿ, ಸಾರಜನಕ ಮತ್ತು ರಂಜಕ. ವರ್ತೂರು ಕೆರೆಯಲ್ಲಿ ಯಾವುದೇ ರೀತಿ ಭಾರಿ ಲೋಹದ ಅಂಶ ಕಂಡು ಬರಲಿಲ್ಲ. ಯಾಕಂದರೆ ನಮ್ಮ ಬೆಳ್ಳಂದೂರು ಕೆರೆಯ ಕೆಳಗಿನ ಭಾಗದಲ್ಲಿ ವರ್ತೂರು ಕೆರೆ ಇರೋದು. ಹಾಗಾಗಿ ಬೆಳ್ಳಂದೂರು ಕೆರೆ ಮೂಲಕ ಹೊರಗೆ ಬರುವಾಗ ಕೆಲವೊಂದು ಪ್ರದೂಷಣಗಳು ಆ ಇದರಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಹಾಗಾಗಿ ವರ್ತೂರು ಕೆರೆ ಹೂಳಲ್ಲಿ ಯಾವುದೇ ರೀತಿ ಇದೆ. ಆಮೇಲೆ ರೈತರ ಹತ್ರ ಮಾತಾಡಿದಾಗ ರೈತರು ಹೇಳೋದು, ನೀವು ಹೇಳೋದಾದರೆ ನಾವು ತಗೊಳ್ತೀವಿ, ನಿಮ್ಮ ಅಶೂರೆನ್ಸ್ ನಮಗೆ ಇದ್ರೆ ಆಯಿತು ಅಂತ. 400 ಎಕರೆಗೆ ನಾವು ಅದನ್ನು ಸಪ್ಲೈ ಮಾಡಿದ್ವಿ. ನಾನು ಸರ್ಕಾರಕ್ಕೆ ಹೇಳಿದೆ, ಯಾವುದೇ ರೀತಿ ಚಾರ್ಜ್ ಮಾಡಿದೆ ರೈತರಿಗೆ ನೀವು ಕೊಡಬೇಕು ಹೂಳನ್ನ ಅಂತ. ಸರ್ಕಾರಿ ಅಧಿಕಾರಿಗಳು ನನಗೆ ಹೇಳಿದ್ರು, ನಾವು ಯಾಕೆ ಫ್ರೀಯಾಗಿ ಕೊಡಬೇಕು, ಅವರು ಕೊಡಲಿ ದುಡ್ಡು. ನಾನು ಹೇಳಿದೆ, ನೀವು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಕ್ವಾರಿ ಪಿಟ್ಟಿಗೆ 14 ಕಿಲೋಮೀಟ್ರ್ ನೀವು ಸ್ಪೆಂಡ್ ಮಾಡ್ತೀರಲ್ಲ, ಅದೇ ರೈತರು ಮನೆಗೆ ತೊಗೊಂಡೋದ್ರೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದೂರದಲ್ಲಿ ಈಗ ನಮಗೆ ದುಡ್ಡು ಖರ್ಚು ಕಡಿಮೆ ಅಲ್ವಾ ಅಂತಂದೆ. ಆಗ ಚೀಫ್ ಸೆಕ್ರೆಟರಿನೂ ಒಪ್ಕೊಂಡ್ರು, ಅದನ್ನು ಇದು ಮಾಡಿದ್ರು. ನಾನು ಈ ಕೆರೆ ಪುನಶ್ಚೇತನ ಆಗುವಾಗ ಪ್ರತಿ ತಿಂಗಳು ಅಥವಾ 45 ದಿವಸಕ್ಕೊಮ್ಮೆ ಅಲ್ಲಿ ಭೇಟಿ ಕೊಡ್ತೇನೆ. ಹಾಗೆ ಅಲ್ಲಿ ಭೇಟಿ ಕೊಟ್ಟಾಗ ಸ್ಥಳೀಯ ಜನರು ರೈತರು ನನಗೆ ತೋರಿಸಿದ್ದು, ಒಬ್ಬೊಬ್ಬ ರೈತರು ಹೇಳ್ತಾರೆ, ನನಗೆ 1,50,000 ಅಷ್ಟು ಆದಾಯ ಜಾಸ್ತಿ ಆಯಿತು ನಿಮ್ಮ ಸಜೆಷನಿಂದ, ನೀವು ಕೊಟ್ಟ ಮಣ್ಣಿಂದ 1,50,000 ಅಷ್ಟು ಆದಾಯ ಆಗಿದೆ. ಇದೇ ಬೆಳೆ ಹರವೆ ಸೊಪ್ಪು ಮತ್ತು ಕ್ಯಾರೆಟ್ ಇದನ್ನು ನಾವು 3 ಸತಿ ವರ್ಷದಲ್ಲಿ ಬೆಳಿತೀವಿ. ಅಂದರೆ 1.5 ಲಕ್ಷ ಇಂಟು 3 4.5 ಲಕ್ಷ ಒಂದು ಎಕರೆಗೆ ನಮ್ಗೆ ಸಿಗುತ್ತೆ. ನೀವು ಮಾಡಿದ ವಿಜ್ಞಾನದಿಂದ ನಮ್ಗೆ ಇಷ್ಟೊಂದು ಅನುಕೂಲ ಆಗ್ತಾ ಇದೆ. ವಿಜ್ಞಾನ ಯಾವ ಸ್ಥಳಕ್ಕೆ ರೀಚ್ ಆಗುತ್ತೋ ಈ ಬೆನಿಫಿಟ್ ಜನಕ್ಕೆ ಸಿಗ್ತದೆ. ಈಗ ಇನ್ನೆಲ್ಲ ಏನೇನು ಆಗಬಹುದು, ಬೆಂಗಳೂರಿನ ನೀರಿನ ಬವಣೆ ಇದು ಮಾಡಬೇಕಾದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ನಾನೊಂದು ಇನ್ನೊಂದು 5 ನಿಮಿಷದಲ್ಲಿ ಅದರದ್ದು ಚಿತ್ರಣ ಕೊಡ್ತೀನಿ. ಒಂದು, ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವ ಚರಂಡಿ ನೀರನ್ನು ನಾವು ಟ್ರೀಟ್ ಮಾಡಬೇಕು, ಮರುಬಳಕೆಯ ಬಗ್ಗೆ ಯೋಚನೆ ಮಾಡಬೇಕು. ಮೇಡಮ್ ಅವರು ಮಾತಾಡ್ತಾರೆ ಅಂತ ನಾನು ತಿಳಿದ್ಬಂತು. ಓಕೆ, ಹೇಗೆ ಅದನ್ನು ಟ್ರೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ 10 ವರ್ಷದ ಹಿಂದೆ ನಾನು ಮಾಡಿದ್ದೊಂದು ಪ್ರಯೋಗದ ಬಗ್ಗೆ ನಾನು ಹೇಳ್ತೇನೆ. ಈಗ ಬೆಂಗಳೂರಿನಲ್ಲಿ ಮಳೆಯ ನೀರು ಕೊಯ್ಲು ಆಗಲೇಬೇಕಾಗಿದೆ. ಬೆಂಗಳೂರಿನಲ್ಲಿ ಬೀಳೋ ಮಳೆಯ ಪ್ರಮಾಣ ಎಷ್ಟಿದೆ? 700ರಿಂದ 855 ಮಿಲಿಮೀಟ್ರು ಸರಾಸರಿ. ಆ ನೀರನ್ನು ಕೊಯ್ಲು ಮಾಡಿದ್ರೆ ನಮಗೆ ಒಂದು ವರ್ಷಕ್ಕೆ 15 TMC ಅಷ್ಟು ಮಳೆ ನೀರು ಸಿಕ್ಕುತ್ತೆ. ಬೆಂಗಳೂರಿಗೆ ಎಷ್ಟು ಮಳೆ ನೀರು ಬೇಕಾಗಿದೆ? ಬೆಂಗಳೂರಿಗೆ ನೀರು ಎಷ್ಟು ಬೇಕಾಗಿದೆ? 18 TMC. ಅಂದರೆ 70% ಅಷ್ಟು ನೀರು ಮಳೆ ಕೊಯ್ಲಿಂದನೇ ಸಾಧ್ಯ ಅನ್ನೋದು ನಮ್ಮ ಅಭ್ಯಾಸದಿಂದ ತಿಳಿದು ಬಂದಿದೆ. ಅದೇನೇ ಮಹಾತ್ಮ ಗಾಂಧೀಜಿ ಹೇಳಿದ್ದು, ಎಲ್ಲಿ ಸಂಪತ್ತಿದೆ ಅದನ್ನು ಹಿಡಿದಿಟ್ಕೊಳ್ಳಿ ಅಂತ. ಮಳೆ ನೀರು ಇದು ನಮ್ಮ ಸಂಪತ್ತು, ಅದನ್ನು ನಾವು ಹಿಡಿದಿಟ್ಕೊಳ್ಬೇಕು, ಅದನ್ನು ನಿರ್ವಹಣೆ ಮಾಡಬೇಕು. ಎರಡನೇದು, ನಾವು 18 TMC ನೀರು ಉಪಯೋಗಿಸ್ತಾ ಇದ್ದರೆ 18 TMC ಅಷ್ಟು ಲಿಕ್ವಿಡ್ ವೇಸ್ಟ್ ಅಂದರೆ ಚರಂಡಿ ನೀರನ್ನು ನಾವು ಉತ್ಪನ್ನ ಮಾಡಿ ಅದನ್ನು ನೀವು ಟ್ರೀಟ್ ಮಾಡಿದ್ರೆ ಹೇಗೆ ಮಾಡಬಹುದು ಅಂದರೆ, ನೇಚರ್ ಪ್ರಿನ್ಸಿಪಲ್, ಈ ನಮ್ಮ ಪರಿಸರದ ಒಂದು ಇದನ್ನು ನೀವು ಅರ್ಥಕೊಂಡ್ರೆ, ಪರಿಸರದಲ್ಲಿ ನಮ್ಮ ಗಿಡಗಳು ಸಾರಜನಕ ರಂಜಕ ಹೀರ್ತವೆ. ಆ ಇದನ್ನ ಪ್ರಿನ್ಸಿಪಲ್ ನಾವು ಅಳವಡಿಸ್ಕೊಂಡ್ರೆ ನಮಗೆ ಸಾರಜನಕ ರಂಜಕ ಅಥವಾ ನೈಟ್ರೇಟ್ ಇಲ್ಲದಿರೋ ನೀರು ನಮಗೆ ಸಿಗ್ತದೆ. ಇದನ್ನು ನಾನು 2005ನೇ ಇಸ್ವಿಲಿ ಚೆಕ್ಕೂರು ಕೆರೆ ಅನ್ನೋ ಪ್ರದೇಶದಲ್ಲಿ ನಾನು ಅಭ್ಯಾಸ ಮಾಡಿದಾಗ, ಚೆಕ್ಕೂರು ಕೆರೆ ಮತ್ತು ಸುತ್ತಮುತ್ತ 25 ಬಾವಿಗಳಿದ್ವು. ಎಲ್ಲದರಲ್ಲೂ ನೈಟ್ರೇಟ್ ಅಂಶ ಕಂಡು ಬಂತು. ನೈಟ್ರೇಟ್ ಅಂದರೆ ಒಂದು ಕ್ಯಾನ್ಸರ್ ಕೊಡುವ ಒಂದು ರಾಸಾಯನಿಕ ವಸ್ತು. ಅದು ಯಾಕೆ ಅಂದರೆ, ನಾವು ತಿನ್ನೋ ಪದಾರ್ಥದಲ್ಲಿ ಪ್ರೋಟೀನ್ ಇರುವಾಗ ಅದರಲ್ಲಿ ಸಾರಜನಕ ಇರುತ್ತೆ. ಆ ಸಾರಜನಕ ನಮ್ಮ ಕೆರೆಗೆ ಬಂದಾಗ, ಯಾಕಂದರೆ ಕೆರೆಗೆ ಬಿಡ್ತಾರೆ ನಮ್ಮ ಜನ ಚರಂಡಿ ನೀರನ್ನು,
ಕೆರೆಗೆ ಬಿಟ್ಟಾಗ ಸುತ್ತಮುತ್ತ ಇರೋ ಅಂತರ್ಜಲಕ್ಕೆ ಅದು ಹೋಗುವಾಗ ಅದು ನೈಟ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ನಾನಾಗ ಸರ್ಕಾರಕ್ಕೆ ಒಬ್ಬ ಯುವಕ ವಿಜ್ಞಾನಿಯಾಗಿ ಬಂತು ಡಿಮ್ಯಾಂಡ್ ಮಾಡಿದಾಗ ಸರ್ಕಾರ ಈ ಕೆರೆಯನ್ನು ಪುನಶ್ಚೇತನ ಮಾಡೋದಕ್ಕೆ ಒಪ್ಕೊಳ್ಳಿ. ಆದರೆ ಒಂದೇ ಒಂದು ಕೆಲಸ ಮಾಡಿದ್ರು ಅವರು, ಸರ್ಕಾರದವ್ರು ಕಮಿಟಿ ಮಾಡಿದ್ರು, ನಾನು ಗಲಾಟೆ ಮಾಡ್ತಾ ಇದ್ದೀನಿ, ನನ್ನನ್ನು ಮೆಂಬರ್ ಮಾಡಿದ್ರು. ಆಮೇಲೆ ಹೇಳಿದ್ರು ನಾವು ನೀರನ್ನು ಟ್ರೀಟ್ ಮಾಡೋದಕ್ಕೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕ್ತೀವಿ, ಅಷ್ಟೇ ನಮ್ಮ ಹತ್ರ ದುಡ್ಡಿರೋದು, ಜಾಸ್ತಿ ಇಲ್ಲ, ನೀವು ಕೇಳಬೇಡಿ ಅಂತ. ನನ್ನ ಪ್ರಾಬ್ಲಮ್ ಏನು, ನೈಟ್ರೇಟ್ ತೆಗಿಬೇಕಾದ್ರೆ 3 ಹಂತದ ಇದಾಗಬೇಕಾಗಿದೆ, ಟ್ರೀಟ್ಮೆಂಟ್ ಆಗಬೇಕಾಗಿದೆ. ಮೊದಲನೇ ಹಂತದಲ್ಲಿ ಲಾರ್ಜ್ ಪಾರ್ಟಿಕಲ್ ಹೋಗುತ್ತೆ, 2ನೇ ಹಂತದಲ್ಲಿ ಕೆಮಿಕಲ್ ಅಯಾನ್ ಆಗುತ್ತೆ, ಅಂದರೆ ಕ್ಲೋರೈಡು ಅಂಥದ್ದು, 3ನೇ ಹಂತದಲ್ಲಿ ದಿ ನೈಟ್ರೋಜನ್ನು ಫಾಸ್ಫರಸ್ ಅದೆಲ್ಲ ತೆಗೆಯೋದು. ಬಟ್ ಇವರು 2ನೇ ಹಂತಕ್ಕೆ ಇದು ಮಾಡಿದ್ರೆ ನೈಟ್ರೇಟ್ ಅಂಶ ಇನ್ನೂ ನೀರಲ್ಲಿರುತ್ತೆ, ನಮ್ಮ ಇದು ಏನೋ ಕಲಿಸಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ನಾನು ಅವ್ರಿಗೆ ಹೇಳಿದೆ, ನಾವೊಂದು ಕೃತಕ ಜೋಗ ಪ್ರದೇಶ ಕ್ರಿಯೇಟ್ ಮಾಡ್ತೀವಿ, ಅದ್ರ ಜೊತೆ ಒಂದು ಪಾಚಿ ಹೊಂಡನ ಹಾಕ್ತೀವಿ. ಅದೆರಡೂ ಹಾಕಿದಾಗ ನೀರು ಕೆರೆಗೆ ಬರುವಾಗ ನೀರಿನಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ ಅಂತದ್ದು. ನಾವು 2010ರಲ್ಲಿ ಅದನ್ನು ಅಳವಡಿಸಿದ್ವಿ. 2010ರಿಂದ ಕಳೆದ 12 ವರ್ಷ ನನ್ನ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ರು. ಈ ರಿಪೋರ್ಟು ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ಅಂತರ್ಜಾಲದಲ್ಲಿ ಸಿಗುತ್ತೆ. 95% ಅಷ್ಟು ನೈಟ್ರೇಟ್ ಅದು ತೆಗೆಯುತ್ತೆ. ಸೊ ಇವತ್ತು ಈ ಕೆರೆಯ ಸುತ್ತಮುತ್ತ 300 ಬಾವಿಗಳಿದೆ. ನೀವು ಹೋಗಿ ನೋಡಿ, ಯಾವುದೇ ಬಾವಿ ನೈಟ್ರೇಟ್ ಅಂಶ ಇಲ್ಲ. ಆ 300 ಬಾವಿ ನೀರು ಉಪಯೋಗಿಸೋ ಜನಕ್ಕೆ ನಾನು ಒಳ್ಳೆ ನೀರು ಕೊಡ್ತಾ ಇದ್ದೀನಿ ಅಂತ ಒಂದು ಹೆಮ್ಮೆಯ ವಿಷಯ. ಅದು ಪ್ರತಿಯೊಬ್ಬ ವಿಜ್ಞಾನಿಗೂ ಬರುತ್ತೆ. ಅದು ಸೊಸೈಟಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಮ್ಗೆ ಅಷ್ಟೇ ಖುಷಿ ಆಗುತ್ತೆ. ನಂತರ ನಾನು ಹೇಳಿದೆ 15 TMC ಅಷ್ಟು ಮಳೆ ನೀರು ಕೊಯ್ಲು ಮಾಡಲಿಕ್ಕೆ. ಮಳೆ ನೀರು ಕೊಯ್ಲು ಹೇಗೆ ಮಾಡ್ಬೋದು? ರೂಫ್ ಟಾಪ್, ನಿಮ್ಮ ಪ್ರತಿಯೊಂದು ಮನೆಯಲ್ಲಿ ಬೀಳೋ ಮೇಲೆ, ಚಾವಣಿ ಮೇಲೆ ಬೀಳೋ ಮಳೆ ನೀವು ಹಿಡಿದಿಟ್ಕೊಂಡ್ರೆ ನಿಮಗೆ 4ರಿಂದ 5 ತಿಂಗಳಷ್ಟು ಜಾಸ್ತಿ ನೀರು ಸಿಗುತ್ತೆ. ಬೆಸ್ಟ್ ಆಪ್ಷನ್ ಏನು ಅಂದರೆ ಕೆರೆ ಪುನಶ್ಚೇತನ ಮಾಡಿ ಕೆರೆಗಳಲ್ಲಿ ನೀರು ಹಿಡಿದಿಟ್ಕೊಳ್ಳೋದು. ಈಗ 193 ಕೆರೆಗಳು ನಮ್ಮ ಬೆಂಗಳೂರಿನಲ್ಲಿದೆ, 192 ವಾರ್ಡ್ಗಳು. ಪ್ರತಿ ಒಂದು ವಾರ್ಡಲ್ಲೂ ಒಂದು ಕೆರೆ ಇದೆ. ಆ ಕೆರೆಗಳನ್ನು ಪುನಶ್ಚೇತನ ಮಾಡಿದ್ರೆ ನಾವು ಆ ಕೆರೆಗಳಲ್ಲಿ ಈ ಮಳೆಯ ನೀರು ಹಿಡಿದಿಟ್ಕೊಂಡ್ರೆ ಅಂತರ್ಜಲದಲ್ಲೂ ವೃದ್ಧಿ ಆಗುತ್ತೆ, ಒಳ್ಳೆ ನೀರಿನ ವೃದ್ಧಿ. ನೀವು ಕೇಳ್ಬೋದು ಇದೆ ಹೇಗಾಗುತ್ತೆ, ಪ್ರೂಫ್ ಏನು ಅಂತ. ನಾವು ಭಾರತೀಯರಾಗಿ ಯಾವಾಗಲೂ ನಾವು ಪ್ರೂಫ್ ಕೇಳ್ತೀವಿ. ಸಾರಿಗೆ ಲೇಖಕ್ಕೆ ಬನ್ನಿ. 3 ವರ್ಷದ ಹಿಂದೆ ಪುನಶ್ಚೇತನ ಮಾಡಿದ್ವಿ, ನಾನು ಆ ಕಮಿಟಿಲಿದ್ದೆ. ಪುನಶ್ಚೇತನ ಮಾಡಿ ಹೂಳು ತೆಗೆದು ಒಂದೇ ವರ್ಷಕ್ಕೆ ಅಲ್ಲಿ ಅಂತರ್ಜಲ 320 ಅಡಿಯಷ್ಟು ಮೇಲ್ ಬಂತು. ಇವತ್ತು ಇಡೀ ಬೆಂಗಳೂರಿನಲ್ಲಿ ನೀರಿನ ಹಾಹಾಕಾರ ಇದೆ. ಸಾರಕ್ಕಿ ಲೇಖಕ್ಕೆ ಬನ್ನಿ. ಸಾರಕ್ಕಿ ಲೇಕಿನ ಸುತ್ತಮುತ್ತ ಇರೋ ಬಾವಿಗಳಲ್ಲಿ ನೀರು ಸಮೃದ್ಧವಾಗಿದೆ. ಸಾರಕ್ಕಿ ಲೇಕಲ್ಲಿ ನೀರಿದೆ. ಮತ್ತು ಸಾರಕ್ಕಿ ಲೇಕಲ್ಲಿ ನೀರು ತುಂಬಿರೋದ್ರಿಂದ ಸುತ್ತಮುತ್ತ ಹವಾಮಾನದಲ್ಲೂ 2 ಡಿಗ್ರಿ ಕಡಿಮೆ ಇದೆ. ಇಂಥ ಮಾಡೆಲ್, ದಿಸ್ ಇಸ್ ದ ಮಾಡೆಲ್ ಹ್ಯಾಸ್ ಟು ಬಿ ರೆಪ್ಲಿಕೇಟೆಡ್ ಇನ್ ಅವರ್ ಕಂಟ್ರಿ, ಇನ್ ಅವರ್ ಸ್ಟೇಟ್. ಇದನ್ನೆಲ್ಲ ಮಾಡೋಕ್ಕೆ ನಿಮ್ಮಗಳಿಂದ ಮಾತ್ರ ಸಾಧ್ಯ. ಶಾಂತಕುಮಾರ್ ಅವರು ಮಾತಾಡುವಾಗ ಮೇಕೆದಾಟು ಬಗ್ಗೆ ಮಾತಾಡಿದ್ರು. ಮೇಕೆದಾಟು ಬೇಕಿದೆಯಾ? ಇದನ್ನು ಅರ್ಥಕೊಂಡಾಗ ಮೇಕೆದಾಟು ಬೇಕಾಗಿಲ್ಲ ಅನ್ನೋದು ನಿಮಗೂ ಅರಿವಾಗುತ್ತೆ. ನಾನು ಶಾಂತಕುಮಾರ್ ಅವರು ವಿರೋಧಿ ಅಲ್ಲ. ಅವರ ವಿಚಾರ ಏನು ಹೇಳಿದ್ರು ನನಗೂ ಸ್ವಲ್ಪ ಮುಜುಗರ ಆಯಿತು. ಬೇಜಾರು ಮಾಡ್ಕೊಳ್ಬೇಡಿ, ವಿಜ್ಞಾನಿಯಾಗಿ ನಾನು ಸತ್ಯನೇ ಮಾತಾಡ್ತೀನಿ. ಇದು ಬಹಳ ಜನ ಮಾತಾಡೋ ಮುಂಚೆನೇ ನಾನು ಕಳೆದ ಮೇಕೆದಾಟು ಪ್ರಾಜೆಕ್ಟ್ ಅಂತ ಹೇಳಿದ ತಕ್ಷಣವೇ ನಾನು ಹೇಳಿದೆ 5,000 ಹೆಕ್ಟೇರ್ ಕಾಡಿನ ಪ್ರದೇಶ ಮುಳುಗಡೆ ಆಗುತ್ತೆ. ಈಗ 5,000 ಹೆಕ್ಟೇರ್ ಕಾಡಿನ ಪ್ರದೇಶದಲ್ಲಿ ನಮ್ಗೆ ಏನೇನು ಪ್ರಯೋಜನ ಸಿಕ್ಕುತ್ತೆ ಅಂದರೆ, ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ ಸಿಕ್ಕೋ ಟಿಂಬರ್ ಇರ್ಬೋದು, ಉರುವಲ್ಲು ಇರ್ಬೋದು, ಅಥವಾ ಕಿರು ಅರಣ್ಯ ಉತ್ಪನ್ನ ಇರ್ಬೋದು, ಅದನ್ನೆಲ್ಲ ಇದು ಮಾಡಿದಾಗ 1 ವರ್ಷಕ್ಕೆ 1 ಹೆಕ್ಟೇರಲ್ಲಿ ಅಬೌಟ್ 10 ಲಕ್ಷದಷ್ಟು, 9ರಿಂದ 10 ಲಕ್ಷ ಅಷ್ಟು ಆದಾಯ ಇದೆ. ಮತ್ತು ಅಲ್ಲಿ ಮಾಡುವ ಹೈಡ್ರಾಲಜಿಕಲ್ ಸರ್ವಿಸ್ ಅಂದರೆ ಯಾವುದೇ ಕೆರೆ, ಯಾವುದೇ ಕಾಡಿನ ಪ್ರದೇಶ, ಅದ್ರದ್ದು ವೈಶಿಷ್ಟ್ಯತೆ ಏನು ಅಂದರೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳೋದು. ನಾನು ತೋರಿಸಿದೆ ಆಗಲೇ.
ಹಿಡಿದಿಟ್ಕೊಂಡ ಮಳೆ ನೀರನ್ನ ಕ್ರಮೇಣ ನಮ್ಮ ಜರಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಲಭ್ಯ ಮಾಡೋದೇ ಕಾಡಿನ ಗುಣ. ಆ ಕಾಡು 5,000 ಹೆಕ್ಟೇರ್ ಕಾಡಿನ ಪ್ರದೇಶದಲ್ಲಿ 100 TMC ಅಷ್ಟು ನೀರು ಸಂಗ್ರಹ ಆಗ್ತಾ ಇದೆ. ಈ 100 TMC ನೀರು ಸಂಗ್ರಹ ಆಗೋ 5,000 ಕಾಡಿನ ಪ್ರದೇಶದಲ್ಲಿ ಕಾಡನ್ನು ತೆಗೆದುಬಿಟ್ಟು 5,000 ಕೋಟಿ ಖರ್ಚು ಮಾಡಿ ಸಿಮೆಂಟ್ ಡ್ಯಾಮ್ ಕಟ್ಬಿಟ್ಟು 65 TMC ಅಷ್ಟು ನೀರು ಶೇಖರಣೆ ಮಾಡ್ತೀನಿ ಅಂದರೆ ಇದು ಬುದ್ಧಿವಂತರ ಲಕ್ಷಣವೇ? ಇದನ್ನು ನಾವು ಅರ್ಥಕೊಳ್ಬೇಕಾಯ್ತು. ನಾವು ಎಮೋಷನಲ್ ಆಗಿ ಮಾತಾಡಬಾರ್ದು. ಸೈನ್ಸ್, ವಿಜ್ಞಾನ ಅಲ್ಲಿ ಈ ರೀತಿಯ ವಿಚಾರಧಾರೆಗಳ ಸಂಕೀರ್ಣಗಳಾಗಬೇಕು. ನಾವು ವಿಚಾರನ ಇದು ಮಾಡಬೇಕು. ಯಾರೋ ಹೇಳಿದ್ರು ಅಂತ ನಾವು ಎಮೋಷನಲ್ ಆಗಿ ಅಗೇನೆಸ್ಟ್ ಫಾರ್ ಮಾತಾಡೋದು ಒಳ್ಳೆಯದಲ್ಲ. ಯಾಕಂದರೆ ನಾವು ಮಾಡೋ ತಪ್ಪು ನಮ್ಮ ಮಕ್ಕಳು ದೇ ಹ್ಯಾವ್ ಟು ಪೇ. ಓಕೆ, ಕೊನೆ ಹಂತದಲ್ಲಿ ನೀವೇನು ಮಾಡಿದ್ದೀರಾ ಸ್ವಾಮಿ, ಬರೀ ವಿಜ್ಞಾನ ಮಾಡಿದ್ದೀರಾ ಅಥವಾ ಸೊಸೈಟಿಗೆ ಏನಾದ್ರು ಅನುಕೂಲ ಆಗೋದು ಮಾಡಿದ್ದೀರಾ ಅಂತ ತಿಳಿಬೇಕಾದ್ರೆ ಬನ್ನಿ ನಮ್ಮ ಭಾರತೀಯ ವಿಜ್ಞಾನ ಮಂದಿರದ ಆವರಣ. ನಾನೊಂದು ಕೆರೆ ಕಟ್ಟಿದ್ದೀನಿ, 10 ಲಕ್ಷ ನೀರು ಪ್ರತಿ ವರ್ಷ ಶೇಖರಣೆ ಆಗುತ್ತೆ. ನಾನು ಭಾರತೀಯ ವಿಜ್ಞಾನ ಮಂದಿರದ ಕ್ವಾರ್ಟರ್ಸಲ್ಲಿ ನನಗೆ ಪ್ರತಿ ದಿವಸ 400-500 ಲೀಟ್ರ್ ನಮ್ಮ ಮನೆಗೆ ಬೇಕು. ವರ್ಷಕ್ಕೆ 1,00,000ದಿಂದ 1,20,000 ನೀರು. ನಾನು 10 ಪಟ್ಟು ನೀರು, 10 ಲಕ್ಷ ನೀರಲ್ಲಿ ಸಂಗ್ರಹ ಮಾಡ್ತೀನಿ. ಪ್ರತಿಯೊಬ್ಬ ಭಾರತೀಯನು ಇದೇ ಕೆಲಸ ಮಾಡಿದರೆ ನಮ್ಮ ನೀರಿನ ಜಲಕ್ಷಾಮ ಇಲ್ಲ. ಇದನ್ನು ನಾವು ಮಾಡಬೇಕಾದ್ರೆ ಇದನ್ನೇ ಸುರಾಜ್ಯ ಅಂತ ಹೇಳಿ ನಮ್ಮ ಗಾಂಧೀಜಿಯವರು ಹೇಳಿ, ನಾವು ಮಹಾತ್ಮ ಗಾಂಧೀಜಿನ ಅರ್ಥನೇ ಮಾಡ್ಕೊಂಡಿಲ್ಲ ದುರಂತ. ಈಗ ಈ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಸಂಶೋಧನೆ ಮಾಡ್ತಾರೆ. ಬರೀ ವಿದ್ಯಾರ್ಥಿಗಳು ಮಾತ್ರ ಖುಷಿಯಾಗಿಲ್ಲ ನೋಡಿ. ಈ ಆಟರ್ ಅಂತ ಹೇಳಿ ನೀರ್ನಾಯಿ ನಮ್ಮ ಇದರಲ್ಲಿ ಬಂದಿದೆ. ಬೆಂಗಳೂರು ಒಂದು ಕಡೆ ಸತ್ತೋಗ್ತಾ ಇದೆ, ಇನ್ನೊಂದು ಕಡೆ ನೀರ್ನಾಯಿ ಇರೋ ಒಂದು ಪ್ರದೇಶ ನಮ್ಮ ಬೆಂಗಳೂರಿನಲ್ಲಿದೆ. ಅಂದರೆ ನಾವು ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ಮತ್ತು ನಾನು ಎಲ್ಲಾದರೂ ಜನರನ್ನ ಭೇಟಿ ಆದಾಗ ಎಲ್ಲಿ ಜಲಕ್ಷಾಮ ಇದೆಯೋ ಆ ಪ್ರದೇಶದ ಜನಕ್ಕೆ ನನ್ನ ಬಗ್ಗೆ ಬಹಳ ಮಮತೆ ಇದೆ. ಹಾಗಾಗಿ ಮೂಡುಬಿದ್ರೆಯಲ್ಲಿ ನಾನು ಮಂಗಳೂರಿನಲ್ಲಿ ಸೆಂಟ್ ಅಲೋಷಿಯಸಲ್ಲಿ ಕ್ಲಾಸ್ ತಗೊಳ್ತಾ ಇದ್ದಾಗ ಒಂದು ದಿವಸ ಫೋನ್ ಬಂತು, ತಾವು ಮಂಗಳೂರಲ್ಲಿ ಇದ್ದೀರಾ ಅಂತ ತಿಳಿದು ಬಂತು, ನಮ್ಮನ್ನು ಭೇಟಿ ಆಗ್ತೀರಾ ಅಂತ ಹೇಳಿ ಮೂಡುಬಿದ್ರೆ ಆ ಸ್ವಾಮೀಜಿ ಅವ್ರು ಕೇಳಿದ್ರು. ನಾನು ಹೇಳಿದೆ 7 ಗಂಟೆ ತನಕ ನನಗೆ ಕ್ಲಾಸ್ ಇದೆ, ನಾನು ಮೂಡುಬಿದ್ರೆ ಬರಬೇಕಾದ್ರೆ ಮಂಗಳೂರಿಂದ ಆಲ್ಮೋಸ್ಟ್ 1.5 ಗಂಟೆ ಬೇಕು, 9 ಗಂಟೆಗೆ ಬರಲಿಕ್ಕೆ ಸಾಧ್ಯ. ನಾನು 9 ಗಂಟೆಗೆ ಹೋದೆ. ಅವ್ರಿಗೂ ಇದೇ ರೀತಿಯ ಒಂದು ಡಿಸ್ಕಷನಲ್ಲಿ ಅವ್ರಿಗೆಲ್ಲ ಅವ್ರು ಹೇಳಿದ್ರು, ನನ್ನ ಹತ್ರ 12 ಎಕರೆ ಜಾಗ ಇದೆ, ಅಲ್ಲಿ ಕೆರೆ ಕಟ್ಬೋದ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸೂಚನೆ. ಆಮೇಲೆ ಸ್ವಾಮೀಜಿಗೆ ಇನ್ನೊಂದು ಹೇಳಿದೆ, ನಮ್ಮ ಮೂಡುಬಿದ್ರೆ ಜಿಲ್ಲೆ ತಾಲೂಕಿನಲ್ಲಿ 32 ಕೆರೆಗಳಿದೆ, ನೀವು ಪುನಶ್ಚೇತನ ಮಾಡಿಬಿಟ್ರೆ ಇಲ್ಲಿ ನೀರಿನ ಜಲಕ್ಷಾಮ ಆಗೋದೇ ಇಲ್ಲ ಅಂತ. ಅವ್ರು ಹೇಳಿದ್ರು 32 ಮಾಡೋದು ಕಷ್ಟ ಅಂತ. ನಾನು ಹೇಳಿದೆ, ನೀವು 2 ಕೆರೆ ಮಾಡಿ ಅಥವಾ 1 ಕೆರೆ ಮಾಡಿ, ಮಿಕ್ಕಿದ 30 ಅಥವಾ 31 ಕೆರೆ ನಾನು ನೋಡ್ಕೊಳ್ತೀನಿ ಅಂತ. ಅವರು ಸ್ವಾಮೀಜಿಯವರು 2 ಕೆರೆ ಮಾಡಿದ್ರು, ಮಿಕ್ಕಿದ 30 ಕೆರೆ ಸ್ಥಳೀಯ ಜನ ಮಾಡಿದ್ರು, ಶ್ರಮದಾನ ಅಂತ. ಕಳೆದ ವರ್ಷ ಮಳೆಯ ಅಭಾವದಿಂದ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ನೀರಿನ ಅಭಾವ ಕಂಡು ಬಂತು, ಆದರೆ ಮೂಡುಬಿದ್ರೆ ಎಲ್ಲ ಕಂಡು ಬಂದಿಲ್ಲ. ಇದು ಸಕ್ಸಸ್ ಯಾಕೆ ಅಂದರೆ ಯುವಕರು, ಅಲ್ಲಿ ಆ ಸ್ವಾಮೀಜಿಯು ಯುವಕ, ಮತ್ತು ಅಲ್ಲಿಯ ಸ್ಥಳೀಯ ಕಾಲೇಜ್ ಇಂಜಿನಿಯರಿಂಗ್ ಮತ್ತು ಸೈನ್ಸ್ ಕಾಲೇಜ್ ಮಕ್ಕಳುಗಳು ಎಲ್ಲ ಯುವಕರು ಯುವತಿಯರು. ಅದರಿಂದ ಸಕ್ಸಸ್ ಆಯಿತು. ಅಲ್ಲಿ ಸ್ವಾಮೀಜಿ ಕೊಟ್ಟ ಪ್ರಪೋಸಲ್ ಪ್ರಕಾರ ಅವರೊಂದು ಕೆರೆ ಕಟ್ಟಿದ್ರು, 15 ಲಕ್ಷ ನೀರು ಪ್ರತಿ ವರ್ಷ ಶೇಖರಣೆ ಆಗುತ್ತೆ. ಈ ನೀರು ಶೇಖರಣೆ ಆದಾಗ ನಾನು ಬಹಳ ಖುಷಿ ಆಯಿತು. ಆಗ ನೋಡಿದೆ ಯಾರು ಇದ್ರ ಬಗ್ಗೆ ಇದು ಅಂತ. ಸ್ವಲ್ಪ ಖರ್ಚಾಗುತ್ತೆ. ಅಲ್ಲಿ ಒಂದು ತಾಂತ್ರಿಕ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು. ಅಲ್ಲಿ CEO ಅವರು ಭಾಳ ಯುವಕರು, ಹೆಂಗಾಗಿದ್ರು 30-31 ವರ್ಷದ ಯುವಕ. ನಾನು ಅವರ ಆವರಣದಲ್ಲಿ ಒಂದು ಕೆರೆ ಕಟ್ಟುವ ಒಂದು ಪ್ರಪೋಸಲ್ ಹಾಕಿದೆ. ಅವರು ನನ್ನನ್ನು ಇನ್ವೈಟ್ ಮಾಡ್ತಾ ಇರ್ತಾರೆ, ನಾನು ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗ್ತಾ ಇರ್ತೀನಿ. ಅವ್ರಿಗೆ ಒಂದು ಪ್ರಪೋಸಲ್ ಕೊಟ್ಟೆ, ನೀವು ಕೆರೆ ನಿಮ್ಮ ಆವರಣದಲ್ಲಿ ಕೆರೆ ಕಟ್ಟಿದ್ರೆ 25 ಲಕ್ಷ ನೀರು ಶೇಖರಣೆ ಆಗ್ಬೋದು, 25 ಲಕ್ಷ ನೀರು ಶೇಖರಣೆ ಆಗ್ಬೋದು. ವಿತಿನ್ 6 ಮಂತ್ ಅವರು ಅದನ್ನು ಕಾರ್ಯಗತ ಮಾಡಿದ್ರು. ಸುತ್ತಮುತ್ತ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದಗಳ ಕಾಡುಗಳಾಗ್ತವೆ. ಮುಂದಿನ ವರ್ಷ ನಾನು ಹೋದಾಗ ಅಲ್ಲಿ ಹಸಿರು ಇದೆ, ಮತ್ತು ಸಮೃದ್ಧವಾದ ನೀರಿದೆ, ಮತ್ತು ನಮ್ಮ ಮುಖದಲ್ಲಿ ನಗುವು ಕಂಡುಬರುತ್ತೆ.
ಎಲ್ಲಿ ಸಮೃದ್ಧ ಆಗಿರುತ್ತೋ ಸುಭಿಕ್ಷ ಇರುತ್ತೆ. ಸುಭಿಕ್ಷೆ ಇದ್ದಾಗ ನಮ್ಮಲ್ಲಿ ಒಂದು ರೀತಿಯ ಉಲ್ಲಾಸವೂ ಇರುತ್ತೆ. ಇದಕ್ಕೆಲ್ಲ ಏನು ಸಕ್ಸಸ್ ಅಂದರೆ ಯುವಕ. ಒಂದು ಸ್ಮಾಲ್ ಅವ್ರ ಬಗ್ಗೆ ಅರ್ಥಕೊಳ್ಬೇಕು ಅಂದರೆ, ಈ ಯುವಕ ನನ್ನನ್ನು ಭೇಟಿ ಆದಾಗ ಪಾಪ ಒಬ್ಬನೇ ಇದ್ದ, ಬ್ಯಾಚುಲರ್, ಮದುವೆ ಆಗಿರಲಿಲ್ಲ. ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಕ್ತಾ ಇದ್ರು ಹುಡುಗಿನ. ಬಟ್ ಆ ಕೆರೆ ಕಟ್ಟಿದ 6 ತಿಂಗಳಲ್ಲೇ ಈ ಹುಡುಗಿ ಜೊತೆ ಮದುವೆ ಆಗುತ್ತೆ. ಅಂದರೆ ಜನಕ್ಕೆ ಅನುಕೂಲ ಆಗೋ ಪ್ರೋಗ್ರಾಮ್ ಮಾಡಿದ್ರೆ ದೇವರು ನಮ್ಮ ಬಗ್ಗೆ ಎಷ್ಟು ಕರುಣೆ ತೋರಿಸ್ತಾರೆ ಅಥವಾ ಇದು ಮಾಡೋದಕ್ಕೆ ಇದು ಒಳ್ಳೆ ನಿದರ್ಶನ. ನಾವು ವಿಜ್ಞಾನಿಗಳಿಗೆ ದೇವ್ರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಅಂತ ನಾವು ಹೊರಗಡೆಯಿಂದ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ಒಳಗಡೆ ಅಂಜಿಕೆ, ಏನೋ ಒಂದು ಪವರ್ ಇದೆ. ಸೊ ಈ ಯುವತಿ, ನಾನೇನಾದರೂ ಅಲ್ಲಿ ಆ ಸಂಸ್ಥೆಗೆ ಹೋದಾಗ ಪ್ರತಿ 6 ತಿಂಗಳಿಗೊಮ್ಮೆ ನಾನು ಹೋಗ್ತೀನಿ. ಆಕೆ ಹೇಳ್ತಾರೆ, ನೀವು ಗೆಸ್ಟ್ ಹೌಸಲ್ಲಿ ಉಳ್ಕೊಳ್ಬಾರ್ದು, ನಮ್ಮ ಮನೇಲಿ ಇರಬೇಕು ಅಂತ. ಇದರದ್ದು ಅರ್ಥ ಏನು? ಸಿ, ಸೈನ್ಸ್, society, culture and spirituality has to go hand in hand. Then you will see the prosperity in the system. ಸಮಾಜ, ವಿಜ್ಞಾನ ಮತ್ತು ಸ್ಪಿರಿಚುಯಾಲಿಟಿ ಮತ್ತು ಕಲ್ಚರ್, ನಮ್ಮ ಇದೆಲ್ಲ ಒಟ್ಟಾದಾಗ, ಅಂದರೆ ಸ್ಪಿರಿಚುವಲ್, ನಾನು ಮಾತಾಡೋದನ್ನು ನಮ್ಮ ಸ್ಪಿರಿಚುವಲ್ ಲೀಡರ್ ಒಂದು 50,000 ಜನಕ್ಕೆ ಇದನ್ನೆಲ್ಲ ಎಲ್ರಿಗೂ ಅರಿವಾಗಬೇಕು. ಆ ರೀತಿ ಆದಾಗಲೇ ನಮ್ಮ ದೇಶದಲ್ಲಿ ಸುಭಿಕ್ಷೆ ಇರಲಿಕ್ಕೆ ಸಾಧ್ಯ. ಅದನ್ನು ನಾವು ಮಾಡಬೇಕಾಗಿದೆ. ಇದು ಒಂದು ರೀತಿಯ ಒಂದು ಎಕ್ಸಾಂಪಲ್. ಎರಡನೇದು, ನಾವೇನು ಕಲಿತೀವಿ ಅದನ್ನು ಆದಷ್ಟು ನಮ್ಮ ಯುವಕರಿಗೆ ಯುವತಿಯರಿಗೆ ಹೇಳೋದು ನಮ್ಮ ಇದು. ಇನ್ನೊಂದು 5 ನಿಮಿಷ ತಗೊಳ್ಬೋದಾ ಅಥವಾ ನಿಲ್ಲಿಸ್ತಾ? ಹೌದಾ? ಓಕೆ. ನೀರಿನ ಅಭಾವ ಅಷ್ಟು ತೊಂದರೆ. ಓಕೆ, ಇನ್ನೊಂದು ಹೇಳ್ತೇನೆ. ದೇವ್ರ ತೊಂದರೆನೂ ನಾವು, ದೇವ್ರ ಪ್ರಾಬ್ಲಮ್ನು ನಾವು ಸಾಲ್ವ್ ಮಾಡಿದ್ವಿ. ಗೋಕರ್ಣದಲ್ಲಿ ಕೋಟಿ ತೀರ್ಥ ಅಂತ ಒಂದು ಕೆರೆ ಇದೆ. ಆ ಕೆರೆ ಕಲುಷಿತವಾಗಿ ಭಾಳ ಸ್ಮೆಲ್ ಬರ್ತಾ ಇತ್ತು. ಸ್ಥಳೀಯ ಯುವಕರು ನನಗೆ ಕಾಗದ ಬರೆದಾಗ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಅಲ್ಲಿ ಏನು ಅಂದರೆ ಅಲ್ಲಿ ಮಾಡುವ ಕಾರ್ಯಗಳಿಂದ ಕಲುಷಿತ ಆಗ್ತದೆ. ಅಂದರೆ ಏನು ಮಾಡ್ತಾರೆ ಅಂದರೆ ರಿಚುವಲ್ ಮಾಡ್ತಾರೆ, ತಿಥಿಗಳು ಅಥವಾ ವರ್ಷಾಂತಿಕ ಆ ಥರ ಮಾಡಿ ಆ ಪಿಂಡಗಳನ್ನು ಮತ್ತು ಬಾಳೆಹಣ್ಣು, ಹೂವು ಅದನ್ನೆಲ್ಲ ಕೆರೆಗೆ ವಿಸರ್ಜನೆ ಮಾಡೋದ್ರಿಂದ ಅದು ಕೊಳ್ತು ಅದು ಸ್ಮೆಲ್ ಬರ್ತಾ ಇತ್ತು. ಇದನ್ನು ನಾನು ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಶದಲ್ಲಿ ಏನು ಬೇಕಾದ್ರೆ ನಾನು ಸ್ಟಾಪ್ ಮಾಡ್ಬೋದು, ನೀರಿಲ್ದೇನೂ ಜನ ಇರ್ತಾರೆ. ಅದು ಇದನ್ನು ಮಾತ್ರ ನಾನು ಸ್ಟಾಪ್ ಮಾಡೋಕ್ಕೆ. ನಾನೇನು ಮಾಡಿದೆ ಅಂದರೆ ಅಲ್ಲಿರೋ ಪುರೋಹಿತರ ಜೊತೆ ಮಾತಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ವಿ. ನಾನೊಂದು ಜಾಗ ತೋರಿಸ್ತೀನಿ, ನೀವು ಅಲ್ಲೇ ವಿಸರ್ಜನೆ ಮಾಡಿಸ್ಬೇಕು. ವಿಸರ್ಜನೆ ಮಾಡುವಾಗ ನೀವು ಒಂದು ಮಂತ್ರ ಹೇಳಿಬಿಟ್ಟು ಪ್ರತಿಯೊಂದು ಮನೆಗೆ 20 ರಿಂದ 25 ರೂಪಾಯಿ ಕಲೆಕ್ಟ್ ಮಾಡಿ ಅಂತ ಹೇಳಿ ಅದು ಮಾಡೋಕ್ಕೆ ಶುರು ಆದ ಮೇಲೆ ಪ್ರತಿ ತಿಂಗಳು 20 ರಿಂದ 25 ಸಾವಿರ ರೂಪಾಯಿ ಅಷ್ಟು ನಮಗೆ ಕಲೆಕ್ಷನ್ ಆಗ್ತಾರೆ. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು NGO ಕೊಟ್ಟು, ಆ NGOದಲ್ಲಿ 3 ಜನ ಯುವಕರನ್ನ ಅಲ್ಲಿ ಕೆಲಸಕ್ಕಿಟ್ಟು, ಅವ್ರ ಕೆಲಸ ಏನು, ಈ ಇದರಲ್ಲಿರೋ ಕಳೆನೆಲ್ಲ ತೆಗೆಯೋದು ವಾರಕ್ಕೆ 3 ಸತಿ, ಮತ್ತು ಇಲ್ಲಿ ಹಾಕಿರುವ ರೈಸ್ ಬಾಲ್ಸ್ ಇದನ್ನೆಲ್ಲ ತೆಗೆದು ಪಿಂಡ ಅದೆಲ್ಲ ಹಾಕಿದಾರಲ್ಲ ಅದನ್ನು ತೆಗೆದುಬಿಟ್ಟು ಗೋಶಾಲೆಯಲ್ಲಿ ಗೋಗಳಿಗೆ ಕೊಡೋದು. ಅಷ್ಟೇ ಅಲ್ಲ, ನಾನು ಅದರ ಜೊತೆಗೆ ಒಂದು ಮೀನುಗಳನ್ನು, ಅನ್ನ ತಿನ್ನೋ ಮೀನುಗಳನ್ನು ಅಲ್ಲೇ ಅಳವಡಿಸಿದೆ. ಕಳೆದ 4 ವರ್ಷ ಈ ಗೋಕರ್ಣ ಕೆರೆ ನಾನು ಹೋಗೋ ಮುಂಚೆ ಹೇಗಿತ್ತು, ಇವಾಗ ನೋಡಿ ಎಷ್ಟು ಕ್ಲೀನಾಗಿದೆ. ಸಿಂಪಲ್ ಟೆಕ್ನಾಲಜಿ. ದೇವರು ಅಭಿಷೇಕ ಆಗ್ತಾ ಇದ್ದಿದ್ದು ಕಲ್ಮಶ ಇದ್ದಿದ್ದು ನೀರು ಈಗ ಕಳೆದ 4 ವರ್ಷ ಈ ರೀತಿಯ ಒಳ್ಳೆಯ ನೀರಿನಲ್ಲಿ ಅಭಿಷೇಕ ಆಗ್ತಾ ಇದೆ. ದೇವ್ರಿಗೂ ಖುಷಿಯಾಗಿರ್ಬೇಕಲ್ವೇ? ನೀವೆಲ್ಲ ದೇವ್ರನ್ನ ನಂಬೋ ಜನ, ದೇವ್ರಿಗೂ ಖುಷಿಯಾಗಿರ್ಬೇಕು. ದೇವ್ರ ಖುಷಿ ಅದು ನನ್ನೆಲ್ಲ ಒಂದು ರೀತಿಯ ಚೇಂಜಸ್ ಆಗಿರ್ಬೋದು. ಕಳೆದ 4 ವರ್ಷ ನಾನು ಟ್ರಾವೆಲ್ ಮಾಡಿರೋದು ಮತ್ತು ನಾನು ಈ ರೀತಿಯ ಚರ್ಚೆಗಳು ಪಾತ್ರ ನೋಡಿದಾಗ ಕಳೆದ 20 ವರ್ಷದಲ್ಲಿ ಆಗ್ತಾ ಇರೋದು 4 ವರ್ಷ 5 ವರ್ಷದಲ್ಲಿ ಆಗಿದೆ. ಓಕೆ, ಮತ್ತು ನೀವು ನಮ್ಮ ಕ್ಯಾಂಪಸ್ಗೆ ಬಂದರೆ ಎರಡನೇದು ಈ ರೀತಿಯ ಗಿಡ ನೋಡ್ತೀರಾ. ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರೋ ಗಿಡಗಳು. ಅದನ್ನು ನೋಡಿ ನನಗೆ ಬೆಂಗಳೂರಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರಬೇಕು ಅನಿಸ್ತು. ಆಗ ನಾನಿನ್ನೂ ವಿದ್ಯಾರ್ಥಿ. ನಾನು ಅದನ್ನು ಇದನ್ನು ತೊಗೊಂಬಂದು ಒಂದು 14 ಬೀಜ ಇರೋ ಒಂದು ಇದನ್ನು ತೊಗೊಂಬಂದು ಅದರಲ್ಲಿ 7 ಬೀಜನ 7 ಕಡೆ ನಾನು ನಟ್ಟೆ. 7 ಕಡೆ ನಟ್ಟಿದಾಗ ಅದ್ರಲ್ಲಿ ಒಂದೇ ಕಡೆ ಈ ರೀತಿ ಬೃಹತ್ಕಾರದ ಗಿಡ ಆಯಿತು. ಇನ್ನು 6 ಕಡೆ ಅದು ಆಗಲೇ ಇಲ್ಲ, ಸರ್ವೈವ್ ಆಗಲಿಲ್ಲ. ಅಲ್ಲಿ ಏನು ಅಂದರೆ ಆ ಗಿಡ ಇರೋ ಪ್ರದೇಶದಲ್ಲಿ ಪಕ್ಕದಲ್ಲೇ ನನ್ನ ಆಫೀಸ್ ಇದೆ.
ಗಿಡಗಳಿಗೂ ಗೊತ್ತು ಯಾರು ನೋಡ್ಕೊಳ್ತಾರೆ ಅಂತ. ಹಾಗಾಗಿ ಅಲ್ಲಿ ಮಾತ್ರ ಅದು ಬೆಳೆದು ಬಂತು. ನೀವು ಗಿಡಗಳನ್ನು ನೋಡಿದಾಗ ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಿಜ ಅಲ್ಲ. ಓಕೆ, ಮತ್ತೆ ಈ ನಮ್ಮ ಆಫೀಸಿನ ಎದುರುಗಡೆ 2 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಕಾಡನ್ನು ಕಿರು ಅರಣ್ಯನ ನಿರ್ಮಿಸಿ 49 ಸ್ಥಳೀಯ ಪ್ರಭೇದ 500 ಸಸಿಗಳನ್ನು ನಟ್ವಿ. ಆ ಪ್ರದೇಶದಲ್ಲಿ ಈ ಪಾರ್ಥೇನಿಯಂ ಅನ್ನೋ ಒಂದು ಕಳೆ ಇತ್ತು. ಇವತ್ತು ನೀವು ಅಲ್ಲಿ ಹೋಗಿ ನೋಡಿ, 30 ವರ್ಷ ಆದ್ರ ಮೇಲೆ ಅಲ್ಲಿ ಕಳೆಗಳಿಲ್ಲ. ಅಲ್ಲಿ ಒಂದು ರೈನ್ ಫಾರೆಸ್ಟ್ ಫೀಲಿಂಗ್ ನಿಮಗೆ ಸಿಕ್ಕತ್ತೆ. ಮತ್ತು ಈ ರೀತಿಯ ಪ್ರಾಣಿಗಳು, ಕಾಡು ಪಾಪ, ಇದನ್ನೆಲ್ಲ ನೋಡಿದೆ. ಅಷ್ಟೇ ಅಲ್ಲ, ಆಗ ಅಲ್ಲಿ ಪಾರ್ಥೇನಿಯಂ ಇದ್ದ ಜಾಗದಲ್ಲಿ 150 ಅಡಿಗೆ ನೀರು ಸಿಗ್ತಾ ಇತ್ತು. ಇವತ್ತು 10 ರಿಂದ 15 ಅಡಿಗೆ ನೀರು ಸಿಗ್ತಾ ಇದೆ ಈ ಕಾಡಿರುವ ಪ್ರದೇಶ. ಈ ರೀತಿಯ ಮಾದರಿ ಪ್ರತಿ ಒಂದು ಹಳ್ಳಿಲಿ ಆದರೆ ಅಟ್ಲೀಸ್ಟ್ 2 ಹೆಕ್ಟೇರ್ ಆದರೆ ರೈತರು ಬೇಕಾಗಿರೋ ನೀರು ಸಿಗ್ತದೆ. ನೀವು ಕಾಡನ್ನು ತೆಗೆದಾಗ ನಿಮಗೂ ಮತ್ತು ಬೆಂಗಳೂರಿನಲ್ಲಿರುವ ನಮ್ಮ ಬಿಲ್ಡರ್ಸ್ಗೂ ಏನು ಅಂಥ ವ್ಯತ್ಯಾಸ ಕಂಡುಬರಲ್ಲ. ಪ್ರತಿ ಒಂದು ಹಳ್ಳಿಯಲ್ಲಿ ಹಸಿರಿದ್ದರೆ ನಿಮ್ಮ ಮನೆಯಲ್ಲೂ ಹಸಿರು ಸಂಪತ್ತು. ಓಕೆ, ಇದನ್ನು ನಾವು ಮಕ್ಕಳಿಗೆ ಹೇಳ್ತೇವೆ. ಮತ್ತು ಹಿರಿಯರಿಗೂ ನಾವು ಒಂದು ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತೇಳಿ ಕಳೆದ 20 ವರ್ಷದಿಂದ ನಾನು ಕ್ಲಾಸಸ್ ತಗೊಳ್ತಾ ಇದ್ದೆ. ಮತ್ತು ಮಕ್ಕಳುಗಳು ಭಾಳ ಸಣ್ಣ ಸಣ್ಣ ಎಕ್ಸ್ಪರಿಮೆಂಟ್ ಮಾಡಿ ನಮ್ಮ ಸಂಕೀರ್ಣಕ್ಕೆ ಮತ್ತು ಸಮ್ಮೇಳನಕ್ಕೆ ಬರ್ತಾರೆ. ತಮಗೇನಾದರೂ ಡೀಟೇಲ್ಸ್ ಬೇಕಿದ್ದರೆ ನಾನು ಮೊಬೈಲ್ ಯೂಸ್ ಮಾಡಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇದು ಇಮೇಲ್, ಬೇಕಾದ್ರೆ ಶಾಂತಕುಮಾರ್ ಅವರು ಕೇಳಿ ಇಮೇಲ್ ಕಳಿಸಿದಾಗ ನಾನು ಕೂಡಲೇ ರೆಸ್ಪಾಂಡ್ ಮಾಡಬೇಕು. ಒಂದು ದಿವಸ ನಾನು ಹೊರಗಡೆ ಫೀಲ್ಡ್ ವರ್ಕಿಗೆ ಹೋಗಿದ್ದೆ. ವಾಪಸ್ ನಾನು ಬಂದಾಗ 43 ಫೋನ್ ಕಾಲ್ಗಳು ನನ್ನ ಟೆಲಿಫೋನಲ್ಲಿತ್ತು. ಅದನ್ನು ನೋಡಿದ್ರೆ ನನಗೆ ಹೆದರಿಕೆ ಆಯಿತು. ಯಾರು ಇದು ಇಷ್ಟೊಂದು? ಯಾಕಂದರೆ ಫೋನ್ ಬಂದರೆ ನಿಮಗೆಲ್ಲ ಬೆಳಗ್ಗೆ ಅದು ಫೋನ್ ರಿಂಗ್ ಆದರೆ ನಾವೆಲ್ಲ ಹೆದರ್ತಾ ಇದ್ವಿ ಹಿಂದೆ, ಯಾವುದೋ ಒಂದು ದುರಂತದ ಕತೆ ಬಂತೋ ಏನೋ ಅಂತ. ಇದು 43 ಕಾಲು. ಆಮೇಲೆ ನೋಡಿದೆ ಒಂದೇ ನಂಬರಿಂದ ಒಂದು 25 ಸತಿ ಬಂದ್ಬಿಟ್ಟಿದೆ. ಆಮೇಲೆ ಬಹಳ ಧೈರ್ಯ ಮಾಡಿಕೊಂಡು ಆ ಫೋನಿಗೆ ಮಾತಾಡಿದಾಗ ಶಾಂತಕುಮಾರ್ ಹೇಳಿದ್ರು, ಸಾಹೇಬ್ರೆ ನಿಮ್ಮನ್ನು ನಾವು ಇನ್ವೈಟ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ, ಹಾಗಾಗಿ ಭಾಳಷ್ಟು ಟೈಮ್ ಟ್ರೈ ಮಾಡಿದೆ. ಅವ್ರು ಯಾವಾಗ ಮಾಡಿದ್ರು ಅಂದರೆ ಒಂದು 5 ನಿಮಿಷದಲ್ಲಿ 23 ಸತಿ ಹೊಡೆದ್ಬಿಟ್ಟೆ. ಆ ಮೊಬೈಲ್ ಕೈಯಲ್ಲಿ ಇದ್ರೆ ನೋಡಿ, ಪಟ್ 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 ಅಂತ ನೋಡ್ಕೊಂಡು ಹೋಗ್ತಾರೆ. ಅದೇ ಆಯಿತು. ಓಕೆ, ಮತ್ತು ಅಂತರ್ಜಾಲದಲ್ಲಿ ನಿಮಗೆಲ್ಲ ನಮ್ಮ ಲೇಖನಗಳು ಸಿಕ್ಕತ್ತೆ. ನನ್ನ ಮೂಲ ಉದ್ದೇಶ ಈ ಸಣ್ಣ ಮಕ್ಕಳಲ್ಲಿ ಅವರಿಗೆ ಪರಿಸರದ ಜ್ಞಾನ ಕೊಟ್ಟರೆ ಅವರು ಯುವಕರು ಅಥವಾ ಯುವತಿಯರಾಗಿ ಪರಿವರ್ತನೆ ಆದಾಗ ಮುಂದೆ ನಮ್ಮ ದೇಶನ ಸುಭಿಕ್ಷವಾಗಿರೋದಕ್ಕೆ ಒಳ್ಳೆ ಪ್ಲ್ಯಾನಿಂಗ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಓಕೆ, ಆ ಮಕ್ಕಳು ಒಳ್ಳೆ ಕೆಲಸ ಮಾಡಿದಾಗ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ಕ್ವಶನ್ಸ್ ಇದ್ದರೆ ಆಮೇಲೆ